गुणनिकायं नित्यनिर्धूतहेयं शुभतममतिमेयं शुद्धसौख्यात्युपायं सकलनिगमगेयं सर्वशब्दाभिधेयं नवजलधरकायं नौमि लक्ष्मीसहायं विघ्नौघवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्ताम् सन्निधिं मानसे च दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमोऽत्यन्तदयालवे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम्। श्रीमल्लक्ष्मी नृसिंहस्य श्रियं दिशतु मे नखः स्वभक्ताभीष्टदानाय समुपात्तदशाकृतेः मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। हरिः ओम्। ಶ್ರೀನಾರಾಯಣಾಚಾರ್ಯರು ಪರಮ ಸುಂದರವಾದ ಕ್ರಮದಲ್ಲಿ ಪೂರ್ವಾಶ್ರಮದಲ್ಲಿ ತಮ್ಮ ಸೋದರ ಮಾವಂದಿರಾದ ಮತ್ತು ವಿಶೇಷವಾಗಿ ಆಚಾರ್ಯರ ಶುದ್ಧವಾದ ಪೀಠವನ್ನು ಅಲಂಕಾರ ಮಾಡಿ ಅನೇಕ ಗ್ರಂಥಗಳನ್ನ ರಚನೆ ಮಾಡುವುದರ ಮೂಲಕ ಆಚಾರ್ಯರ ಟೀಕಾಕೃತ್ಪಾದರ ವಿಶೇಷವಾದಂತಹ ಸೇವಾದಿಗಳನ್ನು ಮಾಡಿದ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರ ಶುದ್ಧವಾದಂತಹ ಚರಿತ್ರೆಯನ್ನ 10 ಸರ್ಗಗಳಲ್ಲಿ ನಮಗೆ ಸಂಗ್ರಹವನ್ನ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ನಾವು 8 ಸರ್ಗಗಳ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡಿದ್ದೇವೆ. ಇನ್ನು ಉಳಿದ 2 ಸರ್ಗಗಳು, ಆ 2 ಸರ್ಗಗಳಲ್ಲಿ ರಾಯರ ಚರಿತ್ರೆಯನ್ನ ಅತ್ಯಂತ ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡ್ತಾರೆ. ಇನ್ನು ಅನೇಕ ವಿಷಯಗಳನ್ನು ಹೇಳಬೇಕಾಗಿತ್ತು ಅಂತ ನಮಗೆ ಅನ್ನಿಸ್ಬೇಕು. ಸಡನ್ ಆಗಿ ಆ ಗುರುರಾಯರ ವೈಭವವನ್ನ ಅಲ್ಲಿಗೆ ಸಮಾಪ್ತಿಯನ್ನು ಮಾಡುವುದರ ಮೂಲಕ ಗುರುಗಳ ಆಜ್ಞೆಯನ್ನ ಪಾಲನೆ ಮಾಡಿದ್ದಾರೆ. ಇನ್ನು ಉಳಿದ 6 ಸರ್ಗಗಳನ್ನ ರಾಯರೇ ತುಂಗಭದ್ರಾ ನದಿಗೆ ವಿಸರ್ಜನೆಯನ್ನ ಮಾಡಿದ್ರು ಅನ್ನುವಂತಹ ಇತಿಹಾಸವನ್ನು ನಾವು ಕೇಳ್ತಾ ಇದ್ದೇವೆ. ಅದರಂತೆ ರಾಯರು ಭರತ ಭೂಮಿಯಲ್ಲಿರುವಂತಹ ದಕ್ಷಿಣದ ಎಲ್ಲ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡಿದರು. ಆಯಾ ಕ್ಷೇತ್ರಗಳಲ್ಲಿ 16 ವರ್ಷಗಳ ಕಾಲ ಇದ್ದವರಾಗಿ ಪ್ರಮಾಣ ಪದ್ಧತಿಯಿಂದ ಆರಂಭ ಮಾಡಿಕೊಂಡು ಚಂದ್ರಿಕಾ ಗ್ರಂಥದವರೆಗೂ ಎಲ್ಲ ಶಾಸ್ತ್ರ ಗ್ರಂಥಗಳ ಪಾಠವನ್ನ ವಿಶೇಷವಾಗಿ ಮಾಡಿದ್ದಾರೆ. 4 ಬಾರಿ ಶಿಷ್ಯರಿಗೆ ಮಾಡಿದ್ದಾರೆ. ಅದರಲ್ಲಿ ಉಡುಪಿ ಕ್ಷೇತ್ರದಲ್ಲಿ ತಾತ್ಪರ್ಯ ಚಂದ್ರಿಕಾ ಗ್ರಂಥದ ಪಾಠವನ್ನ 10 ಬಾರಿ ಮಾಡಿದ್ದನ್ನು ಉಲ್ಲೇಖ ಮಾಡ್ತಾರೆ. ಚಂದ್ರಿಕಾ ಪ್ರವಚನಂ ದಶಕೃತ್ವ ಅಂತ 10 ಬಾರಿ ತಾತ್ಪರ್ಯ ಚಂದ್ರಿಕಾ ಅನ್ನುವಂತ ಅತ್ಯಂತ ಶ್ರೇಷ್ಠವಾದ ಗ್ರಂಥವನ್ನ ಶಿಷ್ಯರಿಗೆ ಶ್ರೀಕೃಷ್ಣದೇವರ ಸನ್ನಿಧಾನದಲ್ಲಿ ತಾವು ಪಾಠವನ್ನು ಮಾಡಿ ತಾತ್ಪರ್ಯ ಚಂದ್ರಿಕಾ ಗ್ರಂಥಕ್ಕೆ ಚಂದ್ರಿಕಾ ಪ್ರಕಾಶ ಎನ್ನುವಂತಹ ಗ್ರಂಥವನ್ನ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಅಲ್ಲಿಂದ ಎಲ್ಲ ತೀರ್ಥಕ್ಷೇತ್ರಗಳ ಯಾತ್ರೆ, ಪಂಢರಪುರ, ಕೊಲ್ಹಾಪುರ, ಈ ಎಲ್ಲ ಕ್ಷೇತ್ರಗಳ ಯಾತ್ರೆಯನ್ನ ಮುಗಿಸಿ ನೇರವಾಗಿ ಕುಂಭಕೋಣೆಗೆ ಬಂದಂತಹ ರಾಘವೇಂದ್ರರು ಆ ಕುಂಭಕೋಣೆಯ ಮಠದಲ್ಲಿ ವಿರಾಜಮಾನರಾಗಿದ್ದಾರೆ ಅಂತ 8ನೇ ಸರ್ಗವನ್ನ ಸಮಾಪ್ತಿ ಮಾಡಿದ್ರು. ಅಲ್ಲಿಂದ ಇನ್ನು ಮುಂದಕ್ಕೆ 9ನೇ ಸರ್ಗದ ಅನುಸಂಧಾನವನ್ನು ಕೊಡ್ತಾರೆ. ಹೇಗೆ ಮಧ್ವ ವಿಜಯದಲ್ಲಿ ಆಚಾರ್ಯರ ಜೀವನದ ಒಂದು ಪ್ರತಿದಿನದ ಘಟನೆಗಳನ್ನ ನಿರೂಪಣೆ ಮಾಡ್ತಾರೆ, ಆಚಾರ್ಯರ ದಿನಚರಿ ಹೇಗಿತ್ತು ಅನ್ನೋದನ್ನ ಹೇಳ್ತಾರೆ. ಅದೇ ರೀತಿಯಲ್ಲಿ 9ನೇ ಸರ್ಗದಲ್ಲಿ ರಾಯರ ದಿನಚರಿಯನ್ನ ನಿರೂಪಣೆ ಮಾಡ್ತಾರೆ ನಾರಾಯಣಾಚಾರ್ಯರು. ಕುಂಭಕೋಣೆ ಮಠದಲ್ಲಿ ರಾಯರು ಮಲಗಿದ್ದಾರೆ. ಒಳ್ಳೆಯ ಹುಲಿಯ ಚರ್ಮದಿಂದ ಮಾಡಿದಂತಹ ಹಾಸಿಗೆಯಲ್ಲಿ ರಾಯರು ಮಲಗಿದ್ದಾರೆ.
ರಾತ್ರಿ ಆಗಿದೆ. ಮಾರನೇ ದಿನ ಬೆಳಗ್ಗೆ ವಂದಿಗಳು ಮಾಗಧರು ಅವರಿಬ್ಬರಿಗೂ ಕೂಡ ಸ್ತೋತ್ರವನ್ನ ಮಾಡೋದೇ ಕೆಲಸ. ಗುರುಗಳ ಉತ್ತಮರ ತಮ್ಮ ಸ್ವಾಮಿಯ ಸ್ತೋತ್ರವನ್ನ ವಿಶೇಷವಾಗಿ ಮಾಡೋದೇ ಆ ವಂದಿಮಾಗಧರ ಕೆಲಸ. ಈ ದೃಷ್ಟಿಯಲ್ಲಿ ಮಲಗಿರುವಂತಹ ರಾಯರನ್ನ ಬಾಗಿಲ ಹೊರಗೆ ನಿಂತುಕೊಂಡು ವಂದಿಮಾಗಧರು ಅವರಿಗೆ ಸುಪ್ರಭಾತವನ್ನ ಹೇಳ್ತಾರೆ. ನೀವ್ ಹೇಳ್ಬೇಕು, ಎದ್ದು ಎಲ್ಲ ರೀತಿಯಾದಂತಹ ಸತ್ಕಾರ್ಯಗಳನ್ನು ಮಾಡಬೇಕು, ದೇವರ ಪೂಜೆಯನ್ನು ಮಾಡಬೇಕು, ಪಾಠ ಪ್ರವಚನಗಳಾಗಬೇಕು, ಸಜ್ಜನರನ್ನ ಉದ್ಧಾರ ಮಾಡಬೇಕು. ಈ ರೀತಿಯಾಗಿ ಸ್ತೋತ್ರಗಳನ್ನ ಮಾಡಿ ರಾಯರಿಗೆ ಸುಪ್ರಭಾತವನ್ನ ಹೇಳ್ತಾರೆ. ರಾಘವೇಂದ್ರ ವಿಜಯಕಾರರು ಹೇಳುವಾಗ ರಾಯರು ರಾತ್ರಿ ನಿದ್ದೆ ಮಾಡಿದ್ರೆ ಸುಪ್ರಭಾತವನ್ನು ಹೇಳ್ಬೋದು. ಆದ್ರೆ ರಾಯರು ರಾತ್ರಿ ಮಲಗೇ ಇಲ್ಲ. ರಾತ್ರಿ ಇಡೀ ಭಗವಂತನನ್ನ ಚಿಂತನೆ ಮಾಡ್ತಾ ಇದ್ದಂತಹ ವ್ಯಕ್ತಿಗಳಾದ್ದರಿಂದ ಅವರಿಗೆ ನಿದ್ರೆ ಅನ್ನೋದೇ ಬರೋದಿಲ್ಲ. ಆದ್ದರಿಂದ ಸುಪ್ರಭಾತ ಯಾರಿಗೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರಲ್ಲಿ, ವಂದಿಮಾಗಧರ ಕೆಲಸ ಸುಪ್ರಭಾತ ಹೇಳೋದಷ್ಟೇ. ರಾಯರು ಮಲಗಿರ್ಲಿ ಎದ್ದಿರ್ಲಿ ಅವರ ಸ್ತೋತ್ರವನ್ನು ಮಾಡೋದೇ ಅವರ ಕೆಲಸ. ಆದ್ದರಿಂದ ವಂದಿಮಾಗಧರು ರಾಯರನ್ನ ಎಬ್ಬಿಸಿದರು. ಅಲ್ಲಿಂದ ಆಸನದಿಂದ ಎದ್ದಂತಹ ರಾಯರು ಯೋಗಾಸನದಲ್ಲಿ ಕೂತವರಾಗಿ ಸ್ವಲ್ಪ ಹೊತ್ತು ಭಗವಂತನನ್ನ ಧ್ಯಾನ ಮಾಡ್ತಾರೆ. ಅಲ್ಲಿಂದ ಎದ್ದು ಬಂದು ಅಲ್ಲಿಯೇ ಇದ್ದಂತಹ ಬಾವಿಯಲ್ಲಿ ಮುಖ ತೊಳ್ಕೊಂಡು ಶೌಚವನ್ನ ಮಾಡಿ, ಮೃತ್ತಿಕಾ ಶೌಚವನ್ನ ಮಾಡಿ, ಅಲ್ಲಿಂದ ತುಳಸಿಯ ಬೃಂದಾವನದ ಹತ್ತಿರಕ್ಕೆ ಬರ್ತಾರೆ. ತುಳಸಿ ವೃಂದಾವನದ ಸಮೀಪಕ್ಕೆ ಬಂದವರಾಗಿ ಆ ತುಳಸಿಯಲ್ಲಿ ಸನ್ನಿಹಿತಳಾದಂತಹ ಮಹಾಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡ್ತಾರೆ. ಇಲ್ಲಿ ಹೇಳ್ತಾರೆ, ಆ ಮಠದ ತುಳಸಿ ವೃಂದಾವನದ ಪಕ್ಕದಲ್ಲಿ ಒಂದು ಪ್ರಾಣದೇವರ ಪ್ರತಿಮೆ ಇತ್ತು. ಆ ಪ್ರಾಣದೇವರು ಭಗವಂತನ ಕರುಣೆಗೆ ಅತ್ಯಂತ ಪಾತ್ರರಾದಂತಹ ವ್ಯಕ್ತಿಗಳು. ಅಂತ ಪ್ರಾಣದೇವರಿಗೆ ನಮಸ್ಕಾರ ಮಾಡಿದ್ರು. ಅಂದ್ರೆ ನಾವು ದಿನ ಬೆಳಗ್ಗೆ ಎದ್ದು ಏನ್ ಮಾಡ್ಬೇಕು ಅನ್ನೋದನ್ನ ಪಾಠ ಮಾಡ್ತಾರೆ ರಾಯರು. ಎದ್ದವರೇ ಶೌಚಾದಿಗಳನ್ನು ಮುಗಿಸಿ ಮುಖ ತೊಳ್ಕೊಂಡು ಬಾಯಿ ಮುಕ್ಕಳಿಸಿ ತುಳಸಿ ನಮಸ್ಕಾರ ಮಾಡಿ ಪ್ರಾಣದೇವರಿಗೆ ನಮಸ್ಕಾರವನ್ನು ಮಾಡ್ತಾರೆ. ಅಲ್ಲಿಂದ ಮುಂದೆ ಅಲ್ಲೇ ಹೊರಗಡೆ ಮೇಣೆ ರೆಡಿಯಾಗಿತ್ತು. ಆ ಮೇನೆಯನ್ನ ಹತ್ತಿದವರಾಗಿ ಗಜೇಂದ್ರ ಮೋಕ್ಷವನ್ನ ಪಾರಾಯಣ ಮಾಡ್ತಾ, ಜೋರಾಗಿ ಗಜೇಂದ್ರ ಮೋಕ್ಷವನ್ನ ಪಾರಾಯಣ ಮಾಡ್ತಾ ನೇರವಾಗಿ ಕಾವೇರಿ ತೀರಕ್ಕೆ ಬಂದಿಳಿತಾರೆ. ಆ ಕಾವೇರಿ ತೀರದಲ್ಲಿ ಒಂದು ಉಪವನ, ಆ ಉಪವನದಲ್ಲಿ ಒಂದು ಬಾವಿ. ಆ ಬಾವಿಯಲ್ಲಿ ಕೈಕಾಲು ತೊಳ್ಕೊಂಡು ಹಲ್ಲನ್ನ ಉಜ್ಜಿ, ಮಾವಿನ ಎಲೆಗಳಿಂದ ರಾಯರು ಹಲ್ಲನ್ನ ಉಜ್ತಾರೆ. ಹಲ್ಲುಜ್ಜಿ ಮತ್ತೆ ಮೃತ್ತಿಕೆಯನ್ನ ತಗೊಂಡು ಅತ್ಯಂತ ಪವಿತ್ರವಾದಂತಹ ಕಾವೇರಿ ನದಿಯಲ್ಲಿ ಇಳಿದು ಮೈಗೆಲ್ಲ ಮೃತ್ತಿಕೆಯನ್ನ, ತುಳಸಿ ಮೃತ್ತಿಕೆ ಹಚ್ಚಿಕೊಂಡು ಆ ಮೃತ್ತಿಕಾ ಸ್ನಾನವನ್ನ ಮಾಡಿದ್ರು ಕಾವೇರಿ ನದಿಯಲ್ಲಿ. ಅದಾದ ಮೇಲೆ ನಾರಾಯಣಾಷ್ಟಾಕ್ಷರ, ವಾಸುದೇವ ದ್ವಾದಶಾಕ್ಷರ ಮತ್ತು ಶ್ರೀಕೃಷ್ಣ ಷಡಕ್ಷರ ಈ ಮೂರು ಮಂತ್ರಗಳನ್ನ ಹೇಳ್ತಾ, ಮೂರು ಬಾರಿ ಹೇಳ್ತಾ ಕಾವೇರಿ ನದಿಯಲ್ಲಿ ಮುಳುಗಿ ಸ್ನಾನವನ್ನು ಮಾಡ್ತಾರೆ. ಅವಗಾಹನ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದ ಮೇಲೆ ಅಘಮರ್ಷಣ ಸೂಕ್ತ ಅಂತ ಬರುತ್ತೆ. ಆ ಅಘಮರ್ಷಣ ಸೂಕ್ತವನ್ನ ಹೇಳ್ತಾ ನೀರಲ್ಲೇ ಮುಳುಗಿರ್ಬೇಕು. ಮುಳುಗಿ ಸ್ನಾನ ಮಾಡೋದು ಒಂದು, ಅಘಮರ್ಷಣ ಸೂಕ್ತಗಳನ್ನ ಹೇಳ್ತಾ ಮನಸ್ಸಲ್ಲಿ ಚಿಂತನೆ ಮಾಡ್ತಾ ಮೂಗನ್ನ ಹಿಡಿದು ನೀರಲ್ಲೇ ಮುಳುಗಿರ್ಬೇಕು. ನೀರಲ್ಲಿ ಮುಳುಗಿ ಉಸಿರು ಹಿಡಿದು ಆ ಸೂಕ್ತವನ್ನ ಪಾರಾಯಣ ಮಾಡಾದ್ಮೇಲೆ ನೀರಿಂದ ಮೇಲೆ ಹೇಳ್ಬೇಕು. ಹಾಗೆ ಮಾಡಿದಾಗ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ ಅಂತ ವೇದಗಳು, ಶಾಸ್ತ್ರಗಳು ತಿಳಿಸಿಕೊಡುತ್ತೆ. ಈ ದೃಷ್ಟಿಯಲ್ಲಿ ರಾಯರು ಕಾವೇರಿಯಲ್ಲಿ ಮುಳುಗಿ ಅಘಮರ್ಷಣ ಸೂಕ್ತವನ್ನ 3 ಬಾರಿ ಪಾರಾಯಣ ಮಾಡಿ ನಿಧಾನವಾಗಿ ಎದ್ದು ಮತ್ತೊಮ್ಮೆ ಶಾಸ್ತ್ರೋಕ್ತವಾದ ಕ್ರಮದಲ್ಲಿ ನೀರಿಗೆ ಅಭಿಮಂತ್ರಣೆ ಮಾಡ್ತಾರೆ. ನೀರನ್ನು ಅಭಿಮಂತ್ರಣೆ ಮಾಡಿ ಆ ನೀರಿಂದ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ತಾರೆ. ಇದು ಸದಾಚಾರ ಸ್ಮೃತಿಯಲ್ಲಿ ಆಚಾರ್ಯರು ಸ್ನಾನ ಮಾಡುವಂತಹ ಕ್ರಮವನ್ನು ಪಾಠ ಮಾಡಿದ್ದಾರೆ. ನದಿ ಮೊದಲಾದವುಗಳಲ್ಲಿ ಸ್ನಾನ ಮಾಡಬೇಕಾದ್ರೆ ಹೇಗೆ ಸ್ನಾನ ಮಾಡಬೇಕು ಅಂತ ಕೈಯನ್ನ ಶಂಖ ಮುದ್ರೆಯನ್ನಾಗಿ ಮಾಡಿಕೊಂಡು ನಮ್ಮಲ್ಲಿ ಸನ್ನಿಹಿತನಾದ ಭಗವಂತನಿಗೆ ಅಭಿಷೇಕ ಮಾಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಶಂಖ ಮುದ್ರೆಯಿಂದ ಕಾವೇರಿ ನೀರನ್ನು ತೆಗೆದು ತಲೆ ಮೇಲೆ ಪುರುಷ ಸೂಕ್ತಾದಿಗಳನ್ನ ಹೇಳ್ತಾ ರಾಯರು ತಾವು ಸ್ನಾನಾದಿಗಳನ್ನ ಅನುಷ್ಠಾನ ಮಾಡ್ತಾರೆ. ಅದಾದ ಮೇಲೆ ಒದ್ದೆ ವಸ್ತ್ರದಲ್ಲಿ ಮೇಲೆ ಬಂದು ಅಲ್ಲೇ ಮಂಡಲವನ್ನ ಮಾಡಿ ಶಾಲಗ್ರಾಮಕ್ಕೆ ನಿರ್ಮಾಲ್ಯವನ್ನ ಮಾಡಿದ್ದಾರೆ. ನಿರ್ಮಾಲ್ಯ ಅಭಿಷೇಕವನ್ನು ಮಾಡ್ತಾರೆ.
ನಿರ್ಮಾಲ್ಯಾಭಿಷೇಕ ಮಾಡಿ ಆ ನಿರ್ಮಾಲ್ಯ ತಗೊಂಡು ಮೈಯನ್ನೆಲ್ಲ ಒರೆಸಿಕೊಂಡು ಒಳ್ಳೆ ಕೌಪೀನ 2 ಕಾವ್ಯ ವಸ್ತ್ರಗಳನ್ನ ಉಟ್ಟಂತಹ ರಾಯರು ಊರ್ಧ್ವಪುಂಡ್ರಗಳು ಪಂಚಮುದ್ರೆಗಳನ್ನ ಧರಿಸಿ ನಿಧಾನವಾಗಿ ನಡ್ಕೊಂಡು ಬಂದು ಕಾವೇರಿಯ ಉಪವನದಲ್ಲಿ ಇದ್ದಂತಹ ಒಂದು ಆನ್ಯೇಕ ಮಂಟಪಕ್ಕೆ ಬರ್ತಾರೆ. ಆಗ ಶಿಷ್ಯರೆಲ್ಲ ದೇವರ ಪೆಟ್ಟಿಗೆಯನ್ನ ತಂದಿಟ್ಟಿದ್ದಾರಂತೆ, ದೀಪ ಹಚ್ಚಿದ್ದಾರೆ. ಅಲ್ಲಿ ನನ್ನ ಹೇಳಿದ ಹಾಗೆ ವೇದವ್ಯಾಸ ದೇವರ ಸನ್ನಿಧಾನ ಪಾತ್ರವಾದಂತಹ ವ್ಯಾಸಮುಷ್ಟಿಯನ್ನು ತೆಗೆದು ನಿರ್ಮಾಲ್ಯಾಭಿಷೇಕಗಳನ್ನ ಮಾಡಿ ಅದಕ್ಕೆ ಗಂಧ ಹಾಕೋದಕ್ಕಿಂತ ಮೊದಲು ನೆನ್ನೆ ಹಾಕಿದ ಗಂಧಗಳನ್ನೆಲ್ಲ ತೆಗೆದರು. ಈಗ ಆ ವೇದವ್ಯಾಸ ದೇವರ ಸನ್ನಿಧಾನದಲ್ಲಿ ಶುದ್ಧವಾಗಿ ಗಾಯತ್ರಿ ಮಂತ್ರ ಹಾಗೂ ಪ್ರಣವ ಓಂಕಾರ ಮಂತ್ರದ ಜಪವನ್ನು ಮಾಡ್ತಾರೆ ರಾಯರು. ಆನ್ಯೀಕ ಮುಗಿಸಿದ್ರು, ಗಂಟಾನುಗಟ್ಲೆ ರಾಯರ ಆನ್ಯೀಕ ಮುಗಿದಾದ ಮೇಲೆ ರಾಯರು ಆ ವೇದವ್ಯಾಸ ದೇವರಿಗೆ ಮೊದಲು ಶುದ್ಧವಾದಂತಹ ಶಂಖದಿಂದ ಜಲಾಭಿಷೇಕ, ಆಮೇಲೆ ಶಿಷ್ಯರು ತಂದುಕೊಟ್ಟಂತಹ ಹಾಲಿನಿಂದ ಕ್ಷೀರಾಭಿಷೇಕ, ಆಮೇಲೆ ಮತ್ತೆ ಇನ್ನೊಮ್ಮೆ ಜಲಾಭಿಷೇಕ. ಈ ರೀತಿ 3 ಬಾರಿ ತಾವು ಅಭಿಷೇಕವನ್ನ ಮಾಡಿ ಆದ್ಮೇಲೆ ಗಂಧ, ಪುಷ್ಪ, ಅಕ್ಷತೆ, ನಾನಾ ಸ್ತೋತ್ರಗಳಿಂದ ವೇದವ್ಯಾಸ ದೇವರಿಗೆ ಪೂಜೆಯನ್ನು ಮಾಡ್ತಾರೆ. ಇವತ್ತಿಗೆ ಸರಿಯಾಗಿ ಶಿಷ್ಯರು ಶುದ್ಧವಾಗಿ ಹುಗ್ಗಿಯನ್ನ ಮಾಡಿ ತಂದಿದ್ದಾರೆ. ಅದಕ್ಕೆ ತುಪ್ಪ ಹಾಕಿ ಮುದ್ಗಾನ್ನವನ್ನ ಹುಗ್ಗಿಯನ್ನ ನೈವೇದ್ಯ ಮಾಡಿ ಮುಂದಕ್ಕೆ ಹೊರಟರು. ನಿಧಾನವಾಗಿ ಪಾದುಕೆಗಳನ್ನು ಹಾಕಿಕೊಂಡು ವಿಜಯೇಂದ್ರ ಸ್ವಾಮಿಗಳವರ ಬೃಂದಾವನ ಸನ್ನಿಧಾನಕ್ಕೆ ಬಂದು ಭಕ್ತಿಯಿಂದ ವಿಜಯೇಂದ್ರರಿಗೆ 4 ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿಂದ ಹೊರಗೆ ಬಂದವರಾಗಿ ರತ್ನ ಕೆತ್ತಿದ ಪಾದುಕೆ ಅದನ್ನು ಹಾಕೊಂಡು ಮಠದ ಹತ್ತಿರಕ್ಕೆ ನಡ್ಕೊಂಡು ಬರ್ತಾ ಇದ್ದಾರೆ. ಒಳ್ಳೆ ಶಂಖ ವಾದ್ಯ ಮೊದಲಾದಂತಹ ನಾನಾ ವಾದ್ಯಗಳ ಘೋಷ, ವೇದಘೋಷ, ಮುನಿಗಳಂತೆ ಕಾಣುವಂತಹ ಪಂಡಿತರು ಅವರೆಲ್ಲರ ಜೊತೆಯಲ್ಲಿ ರಾಯರು ಮಠಕ್ಕೆ ನಡ್ಕೊಂಡು ಬರ್ತಾ ಮಾರ್ಗ ಮಧ್ಯದಲ್ಲಿ ಕುಂಭಕೋಣದ ಪ್ರಧಾನ ಕ್ಷೇತ್ರ ದೇವತೆಯಾದಂತಹ ಪಾರ್ವತೀಶಂ ಕುಂಭೇಶ್ವರ ಸ್ವಾಮಿಗೆ ಹೊರಗಿನಿಂದಲೇ ನಮಸ್ಕಾರ ಮಾಡಿದ್ರು. ಯಾಕೆ? ಪಾಠ ಮಾಡಬೇಕು. ಶಿವನ ದರ್ಶನವನ್ನ ಆದಷ್ಟು ಮಾಡಬೇಕಾದ ಕಾಲ ಯಾವಾಗ ಅಂದ್ರೆ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಶಿವನ ದರ್ಶನವನ್ನ ಮಾಡಿದ್ರೆ ವಿಶೇಷವಾದಂತಹ ಶಿವನ ಅನುಗ್ರಹ ಆಗತ್ತೆ ಅಂತ ಶಾಸ್ತ್ರಗಳನ್ನು ತಿಳಿಸ್ಕೊಡ್ತಾ ಇದೆ. ಈ ದೃಷ್ಟಿಯಲ್ಲಿ ರಾಘವೇಂದ್ರ ಸ್ವಾಮಿಗಳವರು ನಡ್ಕೊಂಡು ಹೋಗುವಾಗ ಮಧ್ಯದಲ್ಲಿ ಕುಂಭೇಶ್ವರ ದೇವಾಲಯ ಬಂತು. ಹೊರಗಿನಿಂದಲೇ ದೇವರಿಗೆ ತಾವು ನಮಸ್ಕಾರವನ್ನ ಮಾಡಿ ನೇರವಾಗಿ ಮಠಕ್ಕೆ ಬಂದರು. ಇದರಿಂದ ಏನ್ ಗೊತ್ತಾಗತ್ತೆ? ಕುಂಭಕೋಣದಲ್ಲಿ ವಿಜಯೇಂದ್ರನ ಬೃಂದಾವನ ಸನ್ನಿಧಾನವಲ್ಲದೆ ಬೇರೆ ಇನ್ನೊಂದು ಮಠ ಇತ್ತು ಅಂತ ಗೊತ್ತಾಗತ್ತೆ. ವಾಸ ಮಾಡ್ತಾ ಇದ್ದಂತಹ ಮಠ ಅದು ಇವತ್ತು ಎಲ್ಲಿದೆ, ಯಾವ ಕಡೆ ಇದೆ ಗೊತ್ತಿಲ್ಲ. ಇವತ್ತು ನಮಗೆ ಕುಂಭಕೋಣದಲ್ಲಿ ಆ ವಿಜಯೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿರುವ ವಿಶಾಲವಾದ ಮಠವೇ ಪ್ರಧಾನವಾದ ಜಾಗ ಅಂತ ಕಾಣುತ್ತೆ. ಆದ್ರೆ ರಾಯರು ಅಲ್ಲಿಂದ ನಡ್ಕೊಂಡು ಬಂದದ್ದು ನೋಡಿದಾಗ ಕುಂಭೇಶ್ವರ ದೇವಸ್ಥಾನವನ್ನು ದಾಟಿ ಇನ್ನೂ ಮುಂದೆ ಹೋಗಿದ್ದನ್ನು ನೋಡಿದಾಗ ಬೇರೆ ಇನ್ನೊಂದು ಜಾಗದಲ್ಲಿ ಮಠ ವಿದ್ಯಾಪೀಠ ಇತ್ತು ಅಂತ ನಮ್ಗೆ ಕಾಣುತ್ತೆ. ಅಲ್ಲಿ ಬಂದು ಬೆಳಗ್ಗೆ 7:30, 8 ಗಂಟೆ ಇಷ್ಟೊತ್ತಿಗೆ ಶಿಷ್ಯರೆಲ್ಲ ಪಾಠಕ್ಕಾಗಿ ಪುಸ್ತಕವನ್ನ ತೆಗೆದಿಟ್ಟುಕೊಂಡು ಕಾಯ್ತಾ ಇದ್ದಾರೆ. ಒಳ್ಳೆ ದೀಪ ಹಚ್ಚಿದ್ದಾರೆ. ಸಭಾ ಮಂಟಪಕ್ಕೆ ಬಂದು ಎತ್ತರದ ಆಸನದ ಮೇಲೆ ಕೂತು, ಕಂಬಳಿಯನ್ನು ಹಾಸಿದ ಆಸನ, ಅದರ ಮೇಲೆ ಕೂತು ರಾಯರು ಇವತ್ತು ಪಾಠ ಏನು ಆರಂಭ ಆಗ್ಲಿ ಅಂತ ಶಿಷ್ಯರಿಗೆ ಹೇಳಿದಾಗ ಶಿಷ್ಯರೆಲ್ಲ ಬ್ರಹ್ಮಸೂತ್ರ ಭಾಷ್ಯದ ಪಾಠ ಆಗಬೇಕು ಅಂತ ಕೇಳ್ತಾರೆ. ರಾಘವೇಂದ್ರ ವಿಜಯ ನೋಡಿದಾಗ ಈ 9 ಮತ್ತು 10ನೇ ಸರ್ಗ ಎಷ್ಟು ಫಾಸ್ಟ್ ಆಗಿ ಹೋಗ್ಬಿಡುತ್ತೆ ಅಂತಂದ್ರೆ ಇದೇನಿದು ವಿಸ್ತಾರವಾಗಿಲ್ವಲ್ಲ ಅಂತ ಕೇಳೋರಿಗೆ ಅನಿಸ್ಬಿಡುತ್ತೆ. ಚಂದ್ರನ ವರ್ಣನೆ, ಕಾವೇರಿ ನದಿಯ ವರ್ಣನೆ 2 ಸರ್ಗಗಳಲ್ಲಿ 75 ಭಾಗ ಅದೇ ಇದೆ. ಕಾವ್ಯಾತ್ಮಕ. ಯಾಕೆ ಅಂತಂದ್ರೆ ಈ ಕಾವ್ಯ ಇನ್ನೂ ವಿಸ್ತಾರವಾಗಿತ್ತಲ್ಲ, ಇನ್ನು 6 ಸರ್ಗ ಇತ್ತಲ್ಲ. ರಾಯರ ದಿನಚರಿಯನ್ನ ಹೇಳೋದ್ರೊಂದಿಗೆ ಕಾವ್ಯ ಮುಗ್ದಾಯ್ತು. ಬೆಳಗ್ಗೆಯಿಂದ ರಾತ್ರಿ ತನಕ ರಾಯರು ಏನ್ ಮಾಡಿದ್ರು,
ಅನ್ನೋದನ್ನ ನಿರೂಪಣೆ ಮಾಡೋದರೊಂದಿಗೆ ನಾರಾಯಣಾಚಾರ್ಯರು ಕಾವ್ಯನೇ ಮುಗಿಸ್ಬಿಟ್ರು. ಇನ್ನು ವಿಸ್ತಾರವಾಗಿದ್ದದ್ದನ್ನ ರಾಯರೇ ಲೋಕಕ್ಕಿದು ಗೊತ್ತಾಗುವುದು ಬೇಡ ಅಂತ ತುಂಗಭದ್ರೆಗೆ ಬಿಸಾಕಿದ್ದಾರೆ. ಆದ್ದರಿಂದ ರಾಯರ ದಿನಚರಿಯೊಂದಿಗೆ ಕಾವ್ಯ ಸಮಾಪ್ತಿ ಆಗ್ಬಿಡತ್ತೆ. 7:30ಗೆ ಪೀಠದ ಮೇಲೆ ಕೂತು ಪಾಠ ಶುರು ಮಾಡಿದ್ರೆ ಮಧ್ಯಾಹ್ನ 12:30 ತನಕ ಪಾಠ, ಕಂಟಿನ್ಯೂಸ್ ಆಗಿ ಪಾಠ. ಬ್ರಹ್ಮಸೂತ್ರ ಭಾಷ್ಯದ ಬಗ್ಗೆ ಪಾಠ. ನಾರಾಯಣಾಚಾರ್ಯಲ್ಲಿ ಹೇಗಿತ್ತು ಆ ಪಾಠ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಆರಂಭದಲ್ಲಿ ಶಿಷ್ಯರು ಸುಮ್ಮನೆ ಪ್ರವಚನ ಮಾಡಿದ ಹಾಗೆ ಇವ್ರು ಹೇಳ್ಬೇಕು, ಅವ್ರು ಕೇಳ್ತಿರ್ಬೇಕಲ್ಲ. ಶಿಷ್ಯರು ಏನು ಬರಬೇಕು ಮೊದಲು ಪೂರ್ವ ಪಕ್ಷವನ್ನ ಮಾಡ್ತಾ ಇದ್ರಂತೆ. ಪೂರ್ವ ಪಕ್ಷ ಆಚಾರ್ಯರ ಸಿದ್ಧಾಂತವನ್ನ ಸ್ಥಾಪನೆ ಮಾಡೋದಕ್ಕಿಂತ ಮೊದಲು ಸಿದ್ಧಾಂತ ವಿರೋಧಿಯಾದಂತಹ ಎಲ್ಲ ದುಸ್ಸಿದ್ಧಾಂತಗಳ ಅನುವಾದ ಮಾಡಬೇಕು. ನಾರಾಯಣ ಗುಣಪೂರ್ಣನಲ್ಲ, ಜಗತ್ತು ಸತ್ಯವಲ್ಲ, ಪಂಚಭೇದ ಇಲ್ಲ, ತಾರತಮ್ಯ ಇಲ್ಲ, ಶಾಸ್ತ್ರಕ್ಕೆ ವಿಷಯನಾದವನು ದೇವರೇ ಅಲ್ಲ ಅನ್ನುವುದೆಲ್ಲ ಪೂರ್ವ ಪಕ್ಷಗಳನ್ನ ಮಾಡಬೇಕು. ಅವಾಗ ಕೆಲವು ಶಿಷ್ಯ ವಿದ್ವಾಂಸರುಗಳು ಸಿದ್ಧಾಂತವನ್ನ ಮಾಡಬೇಕು. ಆ ಪೂರ್ವ ಪಕ್ಷ ಸಿದ್ಧಾಂತಗಳ ವಿಮರ್ಶೆ ಎಲ್ಲ ಮಾಡ್ತಾ ಇರುವಾಗ ರಾಯರು ಉಪನಿಷತ್ತಿನ ವಾಕ್ಯಗಳನ್ನ ಉದಾಹರಣೆ ಕೊಡ್ತಾ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯವನ್ನ ಚೆನ್ನಾಗಿ ಸಮರ್ಥನೆ ಮಾಡಿ ಪಾಠವನ್ನು ಮಾಡಬೇಕು. ಈ ರೀತಿ ರಾಯರು ಪಾಠ ಮಾಡ್ತಾ ಇದ್ದಂತಹ ಕ್ರಮ. ಇಂತಹ ಪಾಠ ಮಧ್ಯಾಹ್ನ 12:30 1 ಗಂಟೆ ತನಕ ರಾಯರು ಪಾಠ ಮಾಡ್ತಾ ಇದ್ರು. 7:30 8 ಗಂಟೆಯಿಂದ 1 ಗಂಟೆ ತನಕ ಪಾಠ ಮಾಡಿ ಮಾಡ್ತಾ ಇರುವಾಗ ಜೋಯಿಸರು ಬಂದು ರಾಯರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡೋದು. ಸ್ವಾಮಿ ರಾಯರೇ, ಮಧ್ಯಾಹ್ನ ಆಗ್ತಾ ಇದೆ, ಮಾಧ್ಯಾಹ್ನಿಕ ಸ್ನಾನಕ್ಕೆ ಸಮಯ ಆಗ್ತಾ ಇದೆ, ಬರಬೇಕು ಅಂತ ನಿಧಾನವಾಗಿ ಅವರ ಕಿವಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ರಾಯರು ಪಾಠವನ್ನ 1 ಘಟ್ಟದ ತನಕ ನಿಲ್ಲಿಸಿ 1 ಗಂಟೆ ಹೊಡೆಯೋರಾಗ ಪಾಠ ಮುಗೀತು. ಇವಾಗ ಏನ್ ಮಾಡ್ಬೇಕು? ಮಠದಲ್ಲಿ ವೇದವನ್ನ ಓದುವಂತಹ ವಿದ್ಯಾರ್ಥಿಗಳೆಲ್ಲ ಪಾರಾಯಣಕ್ಕೆ ಬರ್ಬೇಕು ಅಂತ. ಅಂದ್ರೆ ಪಾಠ ಕೇಳುವ ವಿದ್ಯಾರ್ಥಿಗಳು ಬೇರೆ, ಪಾರಾಯಣ ಮಾಡೋರು ಬೇರೆ, ಮತ್ತೆ ಪುರೋಹಿತರು ಬೇರೆ, ಜೋಯಿಸರು ಬೇರೆ, ಒಂದಿಮಾಗದರು ಬೇರೆ. ನೋಡಿ ಎಷ್ಟು, ಅದಕ್ಕೆ ಸಂಸ್ಥಾನ ಅಂತ ಕರೆಯೋದು. ಮಠಗಳನ್ನ ಸಂಸ್ಥಾನ ಅಂತ ಕರೆಯುವ ಉದ್ದೇಶ ಇಷ್ಟೇ. ಆಗ ರಾಯರಿ ಹೇಳೋದು, ಪಾಠದಿಂದ ಎದ್ದು ನೇರವಾಗಿ ಮಠದ ಹಿಂಭಾಗದಲ್ಲಿ ಇರುವಂತಹ ಸರೋವರಕ್ಕೆ ಬರೋರು. ನಿತ್ಯ 1 ಬಾರಿ ಕಾವೇರಿಯಲ್ಲಿ ಪೂರ್ಣವಾದ ಅವಗಾಹನ ಸ್ನಾನ, ಪೂರ್ಣವಾಗಿ ಅವಗಾಹನ ಸ್ನಾನ. ಹತ್ತಿರದಲ್ಲೇ ನದಿಗಳು, ತೀರ್ಥಗಳು, ಸರೋವರಗಳು, ಪುಷ್ಕರಣಿಗಳಿದ್ದಾಗ, ಸ್ನಾನ ಮಾಡ್ಲಿಕ್ಕೆ ಅವಕಾಶ ಇದ್ದಾಗ 1 ಬಾರಿಯಾದ್ರೂ ಅವಗಾಹನ ಸ್ನಾನವನ್ನು ಮಾಡಬೇಕು ಅಂತ ಶಾಸ್ತ್ರ ಆದೇಶ ಮಾಡುತ್ತೆ. ಅವಗಾಹನ ಸ್ನಾನವಿಲ್ಲದೆ ದೇವರ ಪೂಜಾದಿಗಳಿಗೆ ಇತ್ಯಾದಿಗಳಿಗೆ ಮಡಿಗೆ ಬರೋದಿಲ್ಲ ಅಂತ ಶಾಸ್ತ್ರ. ಇವತ್ತು ಯಾವ ಅವಗಾಹನವೂ ಇಲ್ಲ, ಸ್ನಾನವೂ ಇಲ್ಲ, ನದಿ ತೀರ್ಥಗಳು ಮೊದಲೇ ಇಲ್ಲ, ಇರೋದಕ್ಕೆಲ್ಲ ಕಸ ಹಾಕಿ ಹಾಳು ಮಾಡಾಗಿದೆ. ಇದರಿಂದ ಶಾಸ್ತ್ರ ಆದೇಶ ಮಾಡುತ್ತೆ, ಮಹಾನದಿಗಳು ದೊಡ್ಡ ದೊಡ್ಡ ತೀರ್ಥಗಳು ಸಿಕ್ಕಾಗ ಮುಳುಗಿ ಸ್ನಾನ ಮಾಡಬೇಕಾದ್ದು ಕರ್ತವ್ಯ. ಮತ್ತೆ ಮಧ್ಯಾಹ್ನ ಪೂಜೆಗೆ ಆಗುವಾಗ ಮತ್ತೆ ಕಾವೇರಿ, ಬೆಳಗ್ಗೆ ಕಾವೇರಿ ಸ್ನಾನ, ಅದಾದ್ಮೇಲೆ ಮಧ್ಯಾಹ್ನದ ರಾಮದೇವರ ಪೂಜೆಗೆ ಕಾವೇರಿಯಿಂದ ನೀರು ತಂದಿರೋರು, ಶುದ್ಧವಾಗಿ ಅಗ್ರೋದಕಾದಿಗಳನ್ನು ತಂದಿರೋರು ಶಿಷ್ಯರು ಮತ್ತು ರಾಯರು. ಈಗ ಪುಷ್ಕರಣಿಯಲ್ಲಿ ಮತ್ತೆ ಶಾಸ್ತ್ರೋಕ್ತವಾದ ಕ್ರಮದಲ್ಲಿ ಅವಗಾಹನ ಸ್ನಾನ. ಆಗ ಅಲ್ಲಿ ಬಂದಿದ್ದ ಎಲ್ಲರಿಗೂ ಕೂಡ ದಂಡೋದಕವನ್ನ ಪ್ರೋಕ್ಷಣೆ ಮಾಡ್ತಾ ಇದ್ರು. ಅಲ್ಲಿ ರಾಯರು ಆ ಸರೋವರದಿಂದ ಮೇಲೆದ್ದು ಬಂದು ಮೈಯೆಲ್ಲ ಒರೆಸ್ಕೊಂಡು ದೇವರ ಪೂಜಾ ಮಂದಿರಕ್ಕೆ ಹೋಗುವ ಸಂದರ್ಭದಲ್ಲಿ ಭೂಮಿ ಮೇಲೆ ನೀರಿರ್ತಾ ಇತ್ತು, ಪಾದೋದಕ. ಅದು 1 ಹನಿನೂ ಬಿಡದಂಗೆ ಜನಗಳೆಲ್ಲ ತಲೆ ಮೇಲೆ ಹಾಕೊಂಡ್ಬಿಡೋರು. ರಾಯರ ಪಾದೋದಕ ಭೂತ ಪ್ರೇತ ಪಿಶಾಚಾದಿ ಎಲ್ಲ ಬಾಧೆಗಳನ್ನು ದೂರ ಮಾಡುವಂತಹ ದೊಡ್ಡ ತೀರ್ಥ. ತಲೆ ಮೇಲೆ ಆಚಾರ್ಯರ ಬಗ್ಗೆ ಹೇಳ್ತಾರೆ, ವಿಷ್ಣುಮಂಗಲ ದೇವಾಲಯದಲ್ಲಿ ಆಚಾರ್ಯ ಸ್ನಾನ ಮಾಡಿಕೊಂಡು ಮೇಲೆದ್ದು ಬಂದಾಗ ಭೂಮಿಯಲ್ಲಿದ್ದ ನೀರನ್ನ 1 ಹನಿ ಬಿಡ್ತಾ ಇರ್ಲಿಲ್ಲ ಶಿಷ್ಯರು, ಎಲ್ಲ ತಲೆ ಮೇಲೆ ಹಾಕೊಂಡ್ಬಿಡೋರು. ಹಾಗೆ ರಾಯರ ಪಾದೋದಕ ಪೂರ್ಣವಾಗಿ ಖಾಲಿ ಆಗ್ತಾ ಇತ್ತು. ಅಲ್ಲಿಂದ ಊರ್ಧ್ವಪುಂಡ್ರ ಪಂಚಮುದ್ರೆಗಳನ್ನೆಲ್ಲ ಧರಿಸಿ ರಾಯರು ನೇರವಾಗಿ ಪೂಜಾ ಮಂದಿರಕ್ಕೆ ಬರ್ತಾ ಇದ್ರಂತೆ. ಆಗ ಶಿಷ್ಯರು ದೇವರ ಪೆಟ್ಟಿಗೆಯನ್ನ ಕೊಡ್ತಾ ಇದ್ರು.
ಶಾಲಗ್ರಾಮಾದಿಗಳನ್ನೆಲ್ಲ ತೆಗೆದಿಟ್ಟಿದ್ರು. ರಾಮದೇವರೇ ಮೊದಲಾದ ಎಲ್ಲ ಪ್ರತಿಮೆಗಳನ್ನು ಎತ್ತಿಟ್ಟು ರಾಯರು ಮೊದಲಿಗೆ ಪೂಜೆ ಮಾಡ್ತಾ ಇದ್ದಿದ್ದು ಕಲಶ ಪೂಜೆ. ಅದನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಕಲಶ ಪೂಜೆಯಲ್ಲಿ 100 ದೇವತೆಗಳನ್ನ ರಾಯರು ಆವಾಹನೆ ಮಾಡ್ತಾ ಇದ್ರು. ಆದ್ದರಿಂದ 100 ದೇವತೆಗಳ ಆವಾಹನೆ ಎಲ್ಲಿ ಆಗಿಲ್ಲ ಅದನ್ನ ನಾವು ಕಲಶ ಅಂತ ಅನ್ನೋಂಗಿಲ್ಲ. ಕಲಶ ಅಂತ ಆಗ್ಬೇಕಾದ್ರೆ ಕಲ ಅಂದ್ರೆ ರೂಪಗಳು, ಶ ಅಂದ್ರೆ ಶತ. ಭಗವಂತನ 100 ರೂಪಗಳು ಯಾವ ನೀರು ತುಂಬಿದಂತಹ ತಂಬಿಗೆಯಲ್ಲಿ ಆವಾಹನೆ ಆಗುತ್ತೆ ಅದನ್ನ ನಾವೇನ್ ಕರಿತೇವೆ? ಕಲಶ. ಅದನ್ನ ಶಾಲಿಗ್ರಾಮಾದಿಗಳಿಗೆ ಅಭಿಷೇಕ ಮಾಡಿದ್ರೆ ಅದನ್ನ ನಾವು ತಗೊಂಡ್ರೆ ತೀರ್ಥ, ಇಲ್ಲ ಅಂದ್ರೆ ತೀರ್ಥ ಆಗೋದಿಲ್ಲ. ಅಜಾದಿ 51 ಭಗವಂತನ ರೂಪಗಳು, ಮಾತೃಕಾ ರೂಪಗಳು, ಕೇಶವಾದಿ 24 ರೂಪಗಳು, 75 ರೂಪಗಳು, ವಾಸುದೇವಾದಿ 4, ವಿಶ್ವಾದಿ 4, ಆತ್ಮಾದಿ 4, ಮತ್ಸ್ಯಾದಿ 10 ರೂಪಗಳು, ಅದಾದ್ಮೇಲೆ ವೇದವ್ಯಾಸ, ಶಿಂಶುಮಾರ, ದತ್ತಾತ್ರೇಯ, ಹೀಗೆ 100 ಭಗವಂತನ ರೂಪಗಳನ್ನ ಕಲಶದಲ್ಲಿ 2 ಕಲಶ ಇದ್ರೆ ಮೇಲಿಂದ ಕೆಳಗೆ 1 ಕಲಶ ಕ್ರಮದಿಂದ, ಇನ್ನೊಂದು ಕಲಶ ವ್ಯುತ್ಕ್ರಮ ಕೆಳಗಿಂದ ಮೇಲೆ ಆವಾಹನೆ ಮಾಡಿ ಅದಕ್ಕೆ ಷೋಡಶೋಪಚಾರ ಪೂಜಾದಿಗಳನ್ನೆಲ್ಲ ರಾಯರು ಮಾಡಿ ಕಲಶಕ್ಕೆ ಧೂಪ ದೀಪಾದಿ ನೈವೇದ್ಯಾದಿಗಳನ್ನ ಮಹಾಮಂಗಳಾರತಿಗಳನ್ನ ಮಾಡಿ ಆಮೇಲೆ ಮತ್ತೆ ಶಂಖ ಪೂಜೆ, ಆಮೇಲೆ ಪೀಠ ಪೂಜೆ, ಭಗವಂತನ ಆವಾಹನಾದಿಗಳು, ಮುದ್ರೆಗಳ ಪ್ರದರ್ಶನ, ಮತ್ತೆ ಕ್ರಮವಾಗಿ ಷೋಡಶೋಪಚಾರ ಪೂಜೆಯನ್ನು ಮಾಡ್ತಾ ಇದ್ರು. ಕಾವೇರಿಯ ಪರಿಶುದ್ಧವಾದ ನೀರಿನಿಂದ ಶಂಖದ ತುಂಬಿಸಿ ಅದನ್ನ ಆ ಕಲಶೋದಕ ಏನಿದೆ ಶಾಲಗ್ರಾಮಗಳ ಮೇಲೆಲ್ಲ ಅದನ್ನು ಅಭಿಷೇಕ ಮಾಡ್ತಾ ಇದ್ರಂತೆ. ಅಭಿಷೇಕ ಆದ್ಮೇಲೆ ಬ್ರಹ್ಮಸೂತ್ರಗಳ ಅರ್ಚನೆ. ರಾಯರ ವೈಭವ ಏನು ಅಂದ್ರೆ ಪ್ರತಿನಿತ್ಯ ಅವರು ಪೂಜೆ ಮಾಡೋ ಕಾಲಕ್ಕೆ 564 ಬ್ರಹ್ಮಸೂತ್ರಗಳನ್ನು ಹೇಳಬೇಕು. ಹೇಳ್ತಾರೆ ರಾಯರು ಬೆಳಗ್ಗೆ ಎದ್ದಾಗ 19 ಗ್ರಂಥಗಳನ್ನ ರಾಯರ ಮುಖದಿಂದ ಕೇಳಬೇಕು ಅಂತ ಎಲ್ಲರಿಗೂ ಆಸೆ. 18 ಪುರಾಣಗಳು, 12 ಸ್ತೋತ್ರ. ಆದ್ರೆ ರಾಯರಿಗೆ ಎಷ್ಟು ಮುಖ ಇದೆ? ಒಂದೇ ಮುಖ ಇದೆ. ಇಲ್ಲಿ ಕವಿ ಹೇಳ್ತಾರೆ ನಾರಾಯಣಾಚಾರ್ಯರು, ಜಾಗ್ರದ ಅವಸ್ಥಾ ಪ್ರೇರಕನಾದ ಭಗವಂತನ ರೂಪ ಅದು ವಿಶ್ವರೂಪ. ಆ ವಿಶ್ವರೂಪಿಯಾದ ಭಗವಂತನಿಗೆ ಎಷ್ಟು ಮುಖ? 19 ಮುಖ. ಎಲ್ಲಿರ್ತಾನವನು ಅಂದ್ರೆ ಬಲಗಣ್ಣಲ್ಲಿರ್ತಾನೆ. ರಾಯರು ಬೆಳಗ್ಗೆ ಹೇಳ್ತಾ ಇದ್ದ ಹಾಗೆ ಆ ವಿಶ್ವರೂಪಿಯಾದ ಭಗವಂತ ರಾಯರ ಬಲಗಣ್ಣಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾ ಇದ್ದಂತೆ. ಅಂದ್ರೆ ರಾಯರು ಪ್ರತಿನಿತ್ಯ ಬೆಳಗ್ಗೆ 12 ಸ್ತೋತ್ರ, 18 ಪುರಾಣಗಳ ಕೆಲವು ಭಾಗಗಳನ್ನ ಪಾರಾಯಣ ಮಾಡ್ಕೊಂಡೇ ಮುಂದೆ ಹೋಗ್ತಾ ಇದ್ರು ಅಂತ ಅರ್ಥ. ಅದ್ರ ಮಧ್ಯೆ ಪೂಜೆ ಆಗಬೇಕಾದ್ರೆ 564 ಬ್ರಹ್ಮಸೂತ್ರಗಳನ್ನ ಪೂರ್ಣವಾಗಿ ಹೇಳಿ ಅರ್ಚನೆ ಮಾಡಬೇಕು. ಅದಾದ್ಮೇಲೆ ಪಂಚಭಕ್ಷ ಪರಮಾನ್ನಗಳ ನೈವೇದ್ಯ ಆಗಿ ಶಾಲಗ್ರಾಮ ದೇವರ ಪೆಟ್ಟಿಗೆಯನ್ನೆಲ್ಲ ಕಟ್ಟಿಟ್ಟು ನಮಸ್ಕಾರವನ್ನ ಮಾಡಿ ಒಂದು ಆಸನದಲ್ಲಿ ಕೂತು ಗಂಧಾಕ್ಷತೆಗಳನ್ನ ಧಾರಣೆ ಮಾಡಿಕೊಂಡು ಯಾವ ಕಾವೇರಿಯ ನೀರನ್ನ ಕುಡಿಯೋದ್ರಿಂದಲೇ ಎಲ್ಲ ಪಾಪಗಳು ಪರಿಹಾರ ಆಗುತ್ತೋ ಅಂಥ ಕಾವೇರಿಯ ನೀರನ್ನ ಶಾಲಗ್ರಾಮಾದಿಗಳಿಗೆ ಅಭಿಷೇಕ ಮಾಡಿ ಅದು ತೀರ್ಥವಾದಾಗ ಅದನ್ನ ನಿತ್ಯ ಸ್ವೀಕಾರ ಮಾಡ್ತಾ ಇದ್ರು ರಾಯರು. ಇದರಲ್ಲಿ ಒಂದು ಶ್ಲೋಕ ಹೇಳ್ಬೇಕಾದ್ರೆ ಹೇಳ್ತಾರೆ, ಕಾವೇರಿಯಲ್ಲಿ ಒಂದು ದುಂಬಿ ಕೂತಿದೆ ಅಂತ ಹೇಳ್ತಾರೆ. ಯಾವ ದುಂಬಿ ಅಂದ್ರೆ ರಂಗನಾಥ ಅನ್ನೋ ದುಂಬಿ ಅಂತ ಕವಿಗಳು ವರ್ಣನೆ ಮಾಡ್ತಾರೆ. ರಂಗನಾಥನ ಬಣ್ಣ ಯಾವುದು ಅಂದ್ರೆ ನೀಲಿ. ದುಂಬಿ ಹೇಗಿರುತ್ತೆ? ನೀಲಿ ಬಣ್ಣ. ದುಂಬಿ ಎಲ್ಲಿರುತ್ತೆ ಅಂದ್ರೆ ಎಲ್ಲಿ ಮಧು ಇರುತ್ತೆ ಅಲ್ಲಿ ದುಂಬಿ ಇರುತ್ತೆ. ಕಾವೇರಿಯಲ್ಲಿ ರಂಗನಾಥ ಅನ್ನುವಂತ ದುಂಬಿ ಕೂತಿದ್ದಾನೆ. ಅಲ್ಲಿ ಯಾವ ಮಧು ಇದೆ ಅಂದ್ರೆ ಹೇಳ್ತಾರೆ, ತಲಕಾವೇರಿ ಸಹ್ಯಾದ್ರಿ ಪರ್ವತದಲ್ಲಿ ಸರೋವರ ಇದೆಯಲ್ಲ, ಆ ಸರೋವರದಲ್ಲಿ ಕಮಲ ಪುಷ್ಪ ಇದೆಯಂತೆ. ಆ ಕಮಲ ಪುಷ್ಪದಲ್ಲಿ ಸೇರಿದಂತ ಮಕರಂದವನ್ನ ಇಟ್ಟುಕೊಂಡು ಕಾವೇರಿ ಹರಿದು ಬರ್ತಾಳೆ. ಕಾವೇರಿ ನೀರಲ್ಲಿ ಇರುವ ಮಕರಂದವನ್ನ ಹೀರಲಿಕ್ಕಾಗಿ ರಂಗನಾಥ ಎನ್ನುವ ದುಂಬಿ ಕಾವೇರಿ ಮಧ್ಯದಲ್ಲಿ ಕೂತಿದ್ದಾನೆ. ಅಂತ ರಂಗನಾಥನೇ ಕೂತಿರುವ ಕಾವೇರಿಯ ನೀರಿನಿಂದ ಸಾಲಗ್ರಾಮಗಳ ಅಭಿಷೇಕ ಮಾಡಿ ರಾಯರು ತೀರ್ಥವನ್ನ ಸ್ವೀಕಾರ ಮಾಡಿಕೊಂಡ್ರು. ಎಲ್ಲ ವಿಪ್ರರುಗಳು ವೇದ ಘೋಷವನ್ನ ವಿಸ್ತಾರವಾಗಿ ವಿಶೇಷವಾಗಿ ಮಾಡ್ತಾರೆ. ವಿಶಿಷ್ಟವಾಗಿ ಮಾಡ್ತಾ ಇರೋ ಸಂದರ್ಭದಲ್ಲಿ ಎಲ್ಲರಿಗೂ ತೀರ್ಥಗಳನ್ನ ಕೊಟ್ಟು ಗಂಧಾಕ್ಷತೆಗಳನ್ನ ಕೊಟ್ಟು ದೇವರಿಗೆ ಸಮರ್ಪಣೆ ಮಾಡಿದ ಅನ್ನವನ್ನ ಸ್ವೀಕಾರ ಮಾಡ್ಕೊಂಡ್ರು. ರಾಯರ
ಭಿಕ್ಷಾ ಆಯ್ತು. ಭಿಕ್ಷೆ ಆದ್ಮೇಲೆ ಅವರು ಮಲ್ಕೊಳ್ಳಿ ಹೊಟ್ಟೋದ್ರ? ಇಲ್ಲ. ಭಿಕ್ಷೆ ಆಗ್ತಾ ಇದ್ದ ಹಾಗೆ ಬೇರೆ ಬೇರೆ ಊರಿಂದ ಪಂಡಿತರು ಬಂದಿರ್ತಾರಲ್ಲ, ತರ್ಕ, ವ್ಯಾಕರಣ, ಮೀಮಾಂಸಾ ಮೊದಲಾದಂತಹ ಎಲ್ಲ ಶಾಸ್ತ್ರಗಳಲ್ಲಿ ವಿನೋದದ ಚರ್ಚೆ, ತಮಾಷೆ ಚರ್ಚೆ. ತಮಾಷೆ ಅಂದ್ರೆ ಕಾವ್ಯ ಅಲ್ಲ ರಾಯರಿಗೆ. ವಿನೋದದ ಚರ್ಚೆ ಅಂದ್ರೆ ವ್ಯಾಕರಣದಲ್ಲಿ, ಮೀಮಾಂಸಾದಲ್ಲಿ, ತರ್ಕದಲ್ಲಿ ವಿನೋದವಾಗಿ ಚರ್ಚೆಯನ್ನೆಲ್ಲ ಮಾಡ್ತಾ 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 ಸಾಯಂಕಾಲ ಸೂರ್ಯ ಮುಳುಗೋ ತನಕ 5:30, 6 ಗಂಟೆ ತನಕ ಚರ್ಚೆ. 12 ಗಂಟೆ ಪೂಜೆ ಕೂತ್ರೆ 12ವರೆಗೆ ನಾವು ಪೂಜೆ ಮುಗಿಸ್ತೀವಲ್ಲ, ಆತರ ಅಲ್ಲ. ಸಾಂಗವಾದ ಪೂಜೆ, ಷೋಡಶೋಪಚಾರಗಳು, ಅನೂಪಚಾರಗಳು ಎಲ್ಲ ಪೂಜೆ 2:30, 3 ಗಂಟೆ ಬೇಕು. ಅಲ್ಲಿ ಭಿಕ್ಷೆ 3 ಗಂಟೆ ಆಗ್ತಾ ಇತ್ತು. ಅಲ್ಲಿಂದ 5:30, 6 ಗಂಟೆ ತನಕ ಶಾಸ್ತ್ರ ಕಾವ್ಯ ವಿನೋದ. ಅದಾದ್ಮೇಲೆ ಮತ್ತೆ ಜೋಡಿಸ್ತಾ ಬರ್ತಾರೆ, ಸ್ವಾಮಿ ಸೂರ್ಯಾಸ್ತ ಆಯ್ತು, ಸ್ನಾನಕ್ಕೆ ಬರಬೇಕು ಅಂತ. ಆಗ ಮತ್ತೆ ರಾಯರಿಗೆ ಎದ್ದು ಶಾಸ್ತ್ರ ಗ್ರಂಥಗಳಿಗೆ ನಮಸ್ಕಾರವನ್ನ ಮಾಡಿ ಮತ್ತೆ ಶೌಚಾದಿಗಳನ್ನ ಮುಗಿಸಿ ಮಠದ ಹಿಂಭಾಗ ಇದ್ದಂತಹ ಸರೋವರಕ್ಕೆ ಬಂದು ಸಾಯಂ ಸ್ನಾನವನ್ನ ಮಾಡ್ತಾ ಇದ್ರು. ಸಾಯಂಕಾಲ ಸ್ನಾನ. ಇಲ್ಲಿ ಚಂದ್ರೋದಯ ಆಯ್ತು ಅನ್ನೋದನ್ನ ಸುಮಾರು 40 ಶ್ಲೋಕಗಳಲ್ಲಿ ನಿರೂಪಣೆ ಮಾಡ್ತಾರೆ. ಬರೀ ಚಂದ್ರೋದಯ. ರಾಯರ ಭಿಕ್ಷೆ ಮುಗಿಸಿ ಶಾಸ್ತ್ರದ ಪಾಠ ಪ್ರವಚನ ಚರ್ಚೆ ಕೂತ್ರು ಅನ್ನುವಾಗ 9ನೇ ಸರ್ಗ ಮುಗಿಯತ್ತೆ. 10ನೇ ಸರ್ಗ ಆರಂಭ ಆಗುವಾಗ ರಾಯರು ಏನ್ ಮಾಡ್ತಾರೆ, ಸಾಯಂ ಸ್ನಾನಕ್ಕೆ ಹೋದ್ರು. ಸಾಯಂ ಸ್ನಾನಕ್ಕೆ ಹೋದ್ರು ಅನ್ನುವಾಗ ಚಂದ್ರೋದಯ ಆಯ್ತು. ಚಂದ್ರ ಹೇಗಿದ್ದ? ಕಾವ್ಯಾತ್ಮಕ ಅಂದ್ರೆ ವಿಸ್ತಾರವಾದ ಕಾವ್ಯ ಅಲ್ವಾ ಇದು? ಇಷ್ಟು ಬೇಗ ಮುಗಿಸ್ಬಿಡ್ತಾರೆ ರಾಯರು ಅಂತ ಗೊತ್ತಿಲ್ವಲ್ಲ, ಕಟ್ ಮಾಡಿದನ್ನ ಅಂತ ಹೇಳ್ತಾರೆ. ಕವಿಗಳು ವಿಸ್ತಾರವಾಗಿ ಬರೆದ್ರು. ಆ ಚಂದ್ರೋದಯ ಆಗುವ ಕಾಲಕ್ಕೆ ಮಹಾನುಭಾವರು ಸಾಯಂ ಸ್ನಾನ ಮಾಡಿ, ನೋಡಿ ಎಷ್ಟು ಸ್ನಾನ. ಯತಿಗಳಾದವರಿಗೆ ನಿತ್ಯದಲ್ಲಿಯೂ ತ್ರಿಕಾಲ ಸ್ನಾನ ಅನ್ನೋದು ಅತ್ಯಂತ ವಿಹಿತ. 3 ಕಾಲದಲ್ಲಿ ಸ್ನಾನ, 3 ಕಾಲದಲ್ಲಿ 1000ಕ್ಕೆ ಕಡಿಮೆ ಇಲ್ಲದ ಹಾಗೆ ಪ್ರಣವ ಮಂತ್ರಗಳ ಜಪ. ಇದು ಯತಿಗಳ ಅವಶ್ಯವಾದಂತಹ ಕರ್ತವ್ಯ ತೋರಿಸ್ತಾರೆ ರಾಯರು. ಇದ್ರ ಮಧ್ಯದಲ್ಲಿ ಪಾಠ ಪ್ರವಚನ, ಗ್ರಂಥಲೇಖನ, ವಾದಿನಿಗ್ರಹ, ಸಂಚಾರ, ಭಕ್ತಾನುಗ್ರಹಗಳು, ಮಠದ ವ್ಯವಹಾರಗಳ ನಿರೂಪಣೆ, ನಿರ್ವಹಣೆ ಎಷ್ಟು ಕಷ್ಟ ಇದೆ. ರಾಜರುಗಳ ಭೇಟಿ, ವಿದ್ವಾಂಸರ ಜೊತೆ ವಾಕ್ಯಾರ್ಥ, ಇದು ಎಲ್ಲದರ ಜೊತೆಯಲ್ಲಿ ಅವರ ಅನುಷ್ಠಾನಕ್ಕೆ ತೊಂದರೆ ಆಗಬಾರ್ದು. ಇಷ್ಟರ ಮಧ್ಯಾಹ್ನ ಒಂದು ಹೊತ್ತು ಊಟ ಎಷ್ಟು ತಿಂತಾ ಇದ್ರು ಮಹಾ, ಅಷ್ಟೇ. ಅದಾದ ಮೇಲೆ ಸಾಯಂ ಜಪಕ್ಕೆ ಕೂಡ್ತಾರಂತೆ. ಸಾಯಂ ಜಪಕ್ಕೆ ಕೂತಾಗ ಸೂರ್ಯ ಎಲ್ಲಿ ಮುಳುಗಿದಾನ್ರಿ? ರಾಯರ ಮುಖವನ್ನ ನೋಡಿಬಿಟ್ರೆ ಜಗಮಗಿಸುವ ಸೂರ್ಯ ಇಲ್ಲೇ ಇದ್ದಾನೆ ಅಂತ ಅನ್ಸೋದಂತೆ. ಚಂದ್ರೋದಯ ಆಗಿಲ್ಲ, ಸೂರ್ಯ ಇಲ್ಲೇ ಇದ್ದ. ಅಷ್ಟು ತೇಜಸ್ವಿಯಾದಂತಹ ಮುಖ ಮಹಾನುಭಾವರದ್ದು. ಅಂತಹ ಮಹಾನುಭಾವರು ಸಾಯಂ 1000ಕ್ಕೂ ಕಡಿಮೆ ಇಲ್ಲದ ಹಾಗೆ ಆಚಾರ್ಯೋಪದಿಷ್ಟವಾದ ಪರಂಪರಾ ಪ್ರಾಪ್ತವಾದ ಪ್ರಣವ ಮಂತ್ರವನ್ನ ಜಪ ಮಾಡಿ ಅಲ್ಲಿಂದ ಮುಂದೆ ಪೆಟ್ಟಿಗೆಗೆ ಮಂಗಳಾರತಿಗಳನ್ನ, ಧೂಪ ದೀಪಗಳನ್ನ ಮಾಡೋರಂತೆ. ಸಾಯಂಕಾಲಕ್ಕೆ ಹಣ್ಣು, ಹಾಲು, ನೈವೇದ್ಯ. ನೋಡಿ, ಬೆಳಗ್ಗೆ ತ್ರಿಕಾಲ ಪೂಜೆ, ತ್ರಿಕಾಲ ಸ್ನಾನ, ತ್ರಿಕಾಲ ಅನ್ನೀಕ. ಬೆಳಗ್ಗೆ ವೇದವ್ಯಾಸರಿಗೆ ಪೂಜೆ ಮಾಡ್ಬೇಕಾದ್ರೆ ಹುಗ್ಗಿ ನೈವೇದ್ಯ, ಮಧ್ಯಾಹ್ನ ಮಹಾಪೂಜೆ ಆಗ್ಬೇಕಾದ್ರೆ ಮಹಾ ನೈವೇದ್ಯ, ಸಾಯಂಕಾಲ ಪೆಟ್ಟಿಗೆ ಪೂಜೆ ಆಗ್ಬೇಕಾದ್ರೆ ಹಾಲು ಹಣ್ಣು ನೈವೇದ್ಯ. ಇಷ್ಟನ್ನ ಮಾಡಿದಂತಹ ರಾಯರು ಹಾಲು ಹಣ್ಣುಗಳನ್ನ ಭಕ್ತರಿಗೆ ಕೊಟ್ಬಿಡ್ತಾ ಇದ್ರು. ಮತ್ತೆ ರಾಯರು ತಗೊಂಡ್ಬಿಡ್ತಾ ಇದ್ರು ಅಂತಂದ್ರೆ ಇಲ್ಲ, ಹಾಲು ಹಣ್ಣುಗಳನ್ನ ನೈವೇದ್ಯ ಮಾಡಿ ಅದನ್ನು ಭಕ್ತರಿಗೆ ನೀಡಿ ಮಂತ್ರಾಕ್ಷತೆಯನ್ನ ಕೊಡೋ ಕಾಲಕ್ಕೆ ಕೈಯಲ್ಲೆಲ್ಲ ಪುಷ್ಪಗಳನ್ನ ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಿದ್ರು ರಾಮದೇವರು. ಆಗ ರಾಯರು ಮಾಡಿದಂತಹ ದಶಾವತಾರ ಸ್ತೋತ್ರವನ್ನ ನಾರಾಯಣಾಚಾರ್ಯ ಸಂಗ್ರಹ ಮಾಡ್ತಾನೆ. ಹೇಳಿದೆ, ವೇದ ಸಿದ್ಧ ಮಣುತೋಪ್ಯಣು ಭಾವಂ ಮೋದದಾಯಿ ಮಹತೋಪಿ ಮಹತ್ವಂ ಮೀನತಾ ಶರಣಯ ಭವಂತಂ ಅಂತ ಮತ್ಸ್ಯ, ಕೂರ್ಮ, ವರಾಹ ಇದೆಲ್ಲವನ್ನ ದಶಾವತಾರಗಳನ್ನು ಚಿಂತನೆ ಮಾಡಿ ನಮಸ್ಯಾಂ ಸ್ವೀಕುರುಷ್ವ ರಘುವಂಶವತಂಸ ಅಂತ ರಾಮದೇವರನ್ನ ಸ್ತೋತ್ರ ಮಾಡಿ ಅಲ್ಲಿ ತನಕ ಪುಷ್ಪಾಂಜಲಿ ತಲೆ ಮೇಲೆ ಇರ್ಬೇಕು. ಆ ಹೂಗಳಿಂದ ಪೆಟ್ಟಿಗೆಯ ಮೇಲೆ ಹಾಕಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡ್ತಾಲೇ ಇದ್ರಂತೆ ದೇವ್ರ ಪೆಟ್ಟಿಗೆ.
ಎಷ್ಟು ಹೊತ್ತು ಪ್ರದಕ್ಷಿಣೆ ಮಾಡಿದ್ರೋ ಗೊತ್ತಿಲ್ಲ. ಅಷ್ಟು ಪ್ರದಕ್ಷಿಣೆಗಳನ್ನ ಮಾಡಿ ನಮಸ್ಕಾರಗಳನ್ನ ಮಾಡಿ ಮಹಾನುಭಾವರಾದಂತಹ ರಾಘವೇಂದ್ರ ಗುರುರಾಜರು ಹೊರಗೆ ಬಂದರು. ಹೊರಗೆ ಬಂದ್ರೆ ಸಭಾ ಮಂಟಪಕ್ಕೆ ಬಂದರು. ಸಭಾ ಮಂಟಪ ಹೇಗಿದೆ? ಚಂದ್ರಕಾಂತ ಶಿಲೆಯಿಂದ ಸಭಾ ಮಂಟಪ ನಿರ್ಮಾಣ ಮಾಡಿದ್ದಾರೆ. ರತ್ನವನ್ನ ಕೆತ್ತಿದಂತಹ ಪಾದುಕೆ, 2 ಪಾದುಕೆ, ಅದನ್ನ ರಾಯರು ಹಾಕೊಂಡು ಬರ್ತಾ ಇದ್ರೆ ಪಟಪಟ ಅನ್ನೋ ಶಬ್ದ ಏನ್ ಕಾಣೋದು ಅಂದ್ರೆ ಯಾವ ರತ್ನಗಳು ಯಾವ ಮುತ್ತುಗಳು ರಾಯರ ಪಾದದ ಧೂಳಿಗೂ ಸಮ ಅಲ್ಲ ಅನ್ನೋದನ್ನು ತೋರಿಸ್ತಾ ಇತ್ತಂಥದ್ದು. ನಿಧಾನವಾಗಿ ಸಭೆಗೆ ಬರೋರು, ದೊಡ್ಡ ಕಿಟಕಿಗಳು, ಆ ಕಿಟಕಿಗಳ ಮೂಲಕ ಸ್ವರ್ಗಲೋಕದಿಂದ ಇಬ್ಬರು ಬಂದ್ಬಿಟ್ರು. ದೊಡ್ಡ ಕಿಟಕಿ ಇತ್ತು, ಕಿಟಕಿ ಸಂಧಿಯಿಂದ ತೂರ್ಕೊಂಡ್ ಬಂದ್ಬಿಟ್ರು. ಹೊರಗಡೆ ಹೋಗ್ಲಿಕ್ಕೆ ಗೊತ್ತಾಗ್ಲಿಲ್ಲ. ಅವಾಗ ಏನಾಗ್ಬಿಟ್ರು ಅಂತಂದ್ರೆ, ಒಬ್ಬ ದೇವತೆ ಶ್ವೇತಛತ್ರಿಯಾದ, ಇನ್ನೊಬ್ಬ ದೇವತೆ ಚಾಮರವಾಗಿ ಒದ್ದಾಡ್ತಾ ಇದ್ದಾರಲ್ಲಿ ಅಂತ. ರಾಯರ ಪಾದದ ಕೆಳಗಡೆಯಲ್ಲಿ ಒದ್ದಾಡ್ತಾ ಇದ್ದಾರೆ ಅಂತ, ಹೊರಳಾಡ್ತಾ ಇದ್ದಾರೆ ಅಂತ. ಒಬ್ಬ ಶ್ವೇತಛತ್ರಿಯಾಗಿ, ಇನ್ನಿಬ್ಬರು ಬಿಳಿಯಾದ ಚಾಮರವಾಗಿ ರಾಯರಿಗೆ ಸೇವೆಯನ್ನು ಮಾಡ್ತಾ ಇರೋ ಕಾಲಕ್ಕೆ ಈಗ ಕಾವ್ಯಶಾಸ್ತ್ರ ವಿನೋದ, ಕಾವ್ಯ ವಿನೋದ, ಕವಿಗಳೆಲ್ಲ ಬಂದಿದ್ದಾರೆ. ಸಭೆಯಲ್ಲಿ ಕೂತರು, ರಾಯರು ಪ್ರವಚನ ಮಾಡಿದ್ರು, ಪ್ರವಚನ ಮುಗಿಸಿದ್ರು. ಪ್ರವಚನ ಮುಗಿಸಾದ ಮೇಲೆ ವಿದ್ವಾಂಸರಿಗೆ ಸಮಸ್ಯಾ ಪೂರಣ ಅಂತ ಕೊಟ್ರು. ಸಮಸ್ಯಾ ಪೂರಣ ಅಂದ್ರೆ ಇದು ವಿದ್ವಾಂಸರ ವೈಭವ ಇಷ್ಟೇ. ಸಮಸ್ಯೆ ಕೊಡ್ತಾರೆ, ಸಮಸ್ಯೆ ಕೊಟ್ಟು ಪೂರ್ಣ ಮಾಡಿ ಅಂತಾರೆ. ಹಿಂಗೆ ಅಂದ್ರೆ ವಾದಿರಾಜರು ಒಂದ್ಸಲ ಕೊಲ್ಲೂರ್ಗೆ ಹೋದ್ರಂತೆ. ಕೊಲ್ಲೂರ್ಗೆ ಹೋದಾಗ ಕಾತ್ಯಾಯನಿ ಕಂದುಕವದ್ವಿಭಾತಿ ಒಂದು ವಿದ್ವತ್ ಸಭೆ ಆಗ್ತಾ ಇದೆ ಅಲ್ಲಿ. ಕಾತ್ಯಾಯನಿ ಕೊಲ್ಲೂರಿನ ದೇವಿ ಹೇಗಿದ್ದಾಳೆ ಅಂದ್ರೆ ಕಂದುಕ ಬಾಲಿದ್ದಾಗ ಚಂಡಿದ್ದಾಗಿದ್ದಾಳೆ. ಅದನ್ನ ಆ ಸಮಸ್ಯೆ ಪೂರ್ತಿ ಮಾಡಿದ್ರು. ಆಗ ರಾಜರು ಕ್ವಚಿತ್ ಪೃಥಿವ್ಯಾಂ ಪರಿತಶ್ಚರಂತಿ ನಭಸ್ಥಲಂ ಕ್ವಾಪಿ ಮುಹುರವ್ರಜಂತಿ ವಿಪಕ್ಷ ವಿಧ್ವಂಸ ವಿಧೌ ಸ್ಫುರಂತಿ ಕಾತ್ಯಾಯನಿ ಕಂದುಕವದ್ವಿಭಾತಿ ಅಂತ ಹೇಳಿ ಈ ಶ್ಲೋಕ ಮಾಡಿ, ಬಾಲ್ ಏನ್ ಮಾಡುತ್ತೆ, ಒಂದ್ಸಲ ಮೇಲೆ ಒಂದ್ಸಲ ಕೆಳಗೆ ಆಚೆ ಈಚೆ ಓಡಾಡುತ್ತಲ್ಲ, ಹಾಗೆ ಕಾತ್ಯಾಯಿನಿ ಎನ್ನುವ ಚೆಂಡು ಕಂದುಕ ಒಂದ್ಸಲ ಭೂಮಿಲಿ, ಒಂದ್ಸಲ ಆಕಾಶದಲ್ಲಿ, ಒಂದು ಸಲ ಶತ್ರುಗಳ ತಲೆಯ ಮೇಲೆ ಕುಣಿದಾಡ್ತಾ ಈ ಕಾತ್ಯಾಯಿನಿ ಎನ್ನುವ ಚೆಂಡು ವಿರಾಜಮಾನವಾಗಿದೆ ಅಂತ ಅಲ್ಲಿ ಸಮಸ್ಯೆ. ಇಲ್ಲಿ ರಾಯರು ವಿದ್ವಾಂಸರು ಪರಸ್ಪರ, ನೀನಾ ಸಮಸ್ಯೆ ಕೊಟ್ರೆ ನಾನು ಪೂರ್ಣ ಮಾಡ್ತೀನಿ, ಅವ್ರು ಕೊಟ್ರೆ ನಾನ್ ಪೂರ್ಣ ಮಾಡ್ತೀನಿ, ಸಮಸ್ಯಾ ಪೂರ್ಣಗಳೆಲ್ಲ ಆಗ್ತಾ ಇದೆ ಇಲ್ಲಿ. ಆಗ ರಾಯರು ಒಂದ್ ಸಮಸ್ಯೆ ಕೊಟ್ರು ನೋಡಿ, ಸಭೆ ರಾಯರೇ ಒಂದ್ ಸಮಸ್ಯೆ ಕೊಟ್ರು. ಈ ಸಮಸ್ಯಾ ಪೂರ್ಣೆಯೇ ಈ ಕೃತಿಯ ಮಂಗಳಾಚರಣ ಶ್ಲೋಕ. ಮುಗಿಸಾಗ್ಬಿಟ್ರು ನೋಡಿ ಅಲ್ಲಿಗೆ. ಅಷ್ಟ ಗ್ರಂಥವೇ ಮುಗಿದೋಯ್ತು. ಇನ್ನು ಬೇಕು 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 ಅಂತ ಆಸೆ ಆಗತ್ತೆ ಕಥೆ ಕೇಳಬೇಕು ರಾಯರ ಬಗ್ಗೆ ಅಂತ. ರಾಯರಂತಾರೆ, ನಿಮ್ ಸಮಸ್ಯೆಗಳಿರ್ಲಿ ಪೂರಣಗಳು, ನಾನೊಂದು ಕೊಡ್ತೀನಿ ಸಮಸ್ಯೆ, ಪರಿಹಾರ ಮಾಡ್ರಿ ಅಂದ್ರಷ್ಟೇ ರಾಯರು. ಏನ್ ಸಮಸ್ಯೆ ಅಂದ್ರೆ 4 ಪ್ರಧಾನವಾದ ಕಾವ್ಯಗಳು, ಮಾಗನ, ಶಿಶುಪಾಲವಧ, ಅದಾದ ಮೇಲೆ ಕಿರಾತಾರ್ಜುನೀಯ, ಅದಾದ ಮೇಲೆ ಶ್ರೀಹರ್ಷನ ನೈಷಧೀಯ ಚರಿತ, ಇನ್ನೊಂದು ಮಹಾಕಾವ್ಯ. ಆ 4 ಮಹಾಕಾವ್ಯಗಳ ಮಂಗಳಾಚರಣೆ ಶ್ಲೋಕದ ಮೊದಲನೇ ಪಾದವನ್ನ ಸೇರಿಸಿ ಒಂದು ಶ್ಲೋಕ ಮಾಡಿ ಅಂದ್ಬಿಟ್ರಂತೆ ರಾಯರು. 4 ಮಹಾಕಾವ್ಯ, ಒಂದಕ್ಕೊಂದು ಸಂಬಂಧ ಇಲ್ಲ. 4 ಮಹಾಕಾವ್ಯಗಳ ಮಂಗಳಾಚರಣ ಶ್ಲೋಕದ ಮೊದಲನೇ ಪಾದ, ಒಂದು ಶ್ಲೋಕ ಅಂದ್ರೆ ಒಟ್ಟು 32 ಅಕ್ಷರ ಆಗಬೇಕು. 4 ಕಾವ್ಯಗಳ ಮಂಗಳಾಚರಣ ಶ್ಲೋಕದ ಮೊದಲ 8 ಅಕ್ಷರವನ್ನ ಸೇರಿಸಿ 32 ಶ್ಲೋಕ ಮಾಡಬೇಕು. ಅದು ಅರ್ಥ ಆಗುವಂಗಿರ್ಬೇಕು, ಅನ್ವಯ ಆಗಬೇಕು. ಅದನ್ನ ಮಾಡ್ರಿ, ನಾನ್ ಕೊಡೋ ಸಮಸ್ಯೆ ನಿಮಗಿದು ಅಂತ ಹೇಳಿದ್ದಕ್ಕೆ ಅಲ್ಲಿದ್ದ ಯಾವ ವಿದ್ವಾಂಸರಿಗೂ ಈ ಸಮಸ್ಯೆಯನ್ನ ಪೂರ್ಣ ಮಾಡ್ಲಿಕ್ಕಾಗಲಿಲ್ಲ. ಆಗ ಈ ಸಮಸ್ಯೆಯನ್ನ ಪೂರ್ಣ ಮಾಡಿದ ಮಹಾನುಭಾವರು ಯಾರು? ಈ ಗ್ರಂಥಕರ್ತೃಗಳಾದ ಶ್ರೀ ನಾರಾಯಣಾಚಾರ್ಯರು, ರಾಯರ ಪೂರ್ವಾಶ್ರಮದ ಸೋದರಳಿಯಂದಿರು. ರಾಯರಲ್ಲೇ ಆರಂಭದ ಅಧ್ಯಯನವನ್ನ ಅವ್ರ ತಂದೆ ಲಕ್ಷ್ಮೀ ನರಸಿಂಹಾಚಾರ್ಯರಲ್ಲಿ ಮಾಡಿ, ಮತ್ತೆ ವಿಶೇಷವಾದಂತಹ ನ್ಯಾಯಸುಧಾ ವ್ಯಾಸತ್ರಿಯಾದ ಅಧ್ಯಯನಗಳನ್ನ ರಾಘವೇಂದ್ರ ಸ್ವಾಮಿಗಳಲ್ಲೇ ಮಾಡಿದ ಮಹಾನುಭಾವರು. ಅವರು ರಾಯರನ್ನ ಕೇಳ್ತಾರೆ, ಸ್ವಾಮಿ ಈ ಸಮಸ್ಯೆಯನ್ನ ನಾನು ಪೂರ್ಣ ಮಾಡ್ಲಾ ಅಂತ ಕೇಳಿದ್ದಕ್ಕೆ ರಾಯರು, ಆಯ್ತಪ್ಪ ನೀನ್ ಈ ಸಮಸ್ಯೆಯನ್ನ ಪೂರ್ಣ ಮಾಡು ಅಂತ ಹೇಳಿದ್ದಕ್ಕೆ ಅವರು ಈ ಸಮಸ್ಯೆಯನ್ನ ಪೂರ್ಣ ಮಾಡ್ತಾರೆ.
ಆ ಶ್ಲೋಕದೊಂದಿಗೆ ರಾಘವೇಂದ್ರ ವಿಜಯ ಸಮಾಪ್ತಿ ಆಗತ್ತೆ. ಶ್ರೀಯಃಪತಿ ಶ್ರೀಮತಿ ಶಾಸಿತುಂ ಜಗತ್. ಇದು ಒಂದು ಮಹಾಕಾವ್ಯದ ಮೊದಲನೇ ಪಾದ. ನಿಪೀಯಸ್ಯ ಕ್ಷಿತಿರಕ್ಷಿಣ ಕಲಾಹ, ಇದಿನ್ನೊಂದು. ಅದಾದ್ಮೇಲೆ ಶ್ರಿಯಃ ಕುರುಣಾಂ ಅಧಿಪಸ್ಯ ಪಾಲನೀ ಶ್ರಿಯಸ್ಸ ದತ್ತಾಮಿಹತೆ ಪುರೇ ಸ್ಥಿತಃ. ಈ ನಾಲ್ಕು ಒಂದೊಂದು ಸಾಲು ಒಂದೊಂದು ಕಾವ್ಯದ್ದು. ಮೊದಲನೇದು ಶ್ರೀಯಃಪತಿ ಶ್ರೀಮತಿ ಶಾಸಿತುಂ ಜಗತ್, ಅದು ಮಾಘನ ಶಿಶುಪಾಲ ವಧೆ. ನಿಪೀಯಸ್ಯ ಕ್ಷಿತಿರಕ್ಷಿಣ ಕಲಾಹ, ಈ 8 ಅಕ್ಷರ ನೈಷಧೀಯ ಚರಿತೆ. ಶ್ರಿಯಃ ಕುರುಣಾಂ ಅಧಿಪಸ್ಯ ಪಾಲನೀ, ಈ 8 ಅಕ್ಷರ ಕಿರಾತಾರ್ಜುನೀಯ. ಅದ ಮಂಗಳಾರ್ಜುನ 8 ಅಕ್ಷರ. ಶ್ರಿಯಸ್ಸ ದತ್ತಾಮಿ ಹತ್ತೆ ಪುರೇ ಸ್ಥಿತಃ, ಇದು ಯಾವ ಕಾವ್ಯ ಅಂತ ಗೊತ್ತೇ ಇಲ್ಲ. ಅವತ್ತಿನ ಕಾಲಕ್ಕೆ ಪ್ರಸಿದ್ಧವಾಗಿತ್ತು. ಇದು ಯಾವ ಕಾವ್ಯತ್ತು ಅಂತ ನಮಗೆ ಅರ್ಥವೇ ಆಗಿಲ್ಲ. ಆದ್ರಿಂದ ಈ ಸಮಸ್ಯಾ ಪೂರ್ಣೆಯನ್ನ ಮಾಡಿ ರಾಯರ ಪ್ರೀತಿಗೆ ಪಾತ್ರರಾಗಿ ಆ ವಿದ್ವತ್ ಸಭೆಯಲ್ಲಿ ನಾರಾಯಣಾಚಾರ್ಯರು ಶ್ರೇಷ್ಠ ವಿದ್ವಾಂಸರು ಎನ್ನುವಂತಹ ಸನ್ಮಾನವನ್ನು ಅವರು ಪಡೆದಿದ್ದಾರೆ. ಇದರರ್ಥ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ನಾರಾಯಣ ಸಕಲ ಜಗತ್ತನ್ನು ತನ್ನ ಉದರದಲ್ಲಿ ಇಟ್ಟುಕೊಂಡು ಅದರಿಂದ ಹೊರಗೆ ಹಾಕಿ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನ ಮಾಡಿ ಅದರಲ್ಲಿ ರಾಮಾವತಾರ ಕೃಷ್ಣಾವತಾರ ಎಲ್ಲ ಅವತಾರಗಳಲ್ಲಿದ್ದು ಆಯಾ ಕಾಲದಲ್ಲಿ ಬರುವ ಭಕ್ತರನ್ನ ರಕ್ಷಣೆ ಮಾಡ್ತಾ ದುಷ್ಟರನ್ನ ನಿವಾರಣೆ ಮಾಡ್ತಾನೆ. ಅಂತಹ ಭಗವಂತ ನಾರಾಯಣ ಈಗ ನಿಮ್ಮಲ್ಲಿ ಅಂದ್ರೆ ನಮ್ಮ ಗುರುಗಳಾದ ರಾಘವೇಂದ್ರ ಗುರುರಾಜರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದು ಎಲ್ಲ ಸದ್ಭಕ್ತರನ್ನ ವಿಶೇಷವಾಗಿ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತನ್ನೋದು 4 ಕಾವ್ಯದ ಮಂಗಳಾಚರಣೆ ಶ್ಲೋಕದ ಮೊದಲನೇ ಪಾದದ ಸಮಸ್ಯಾ ಪೂರ್ಣೆಯನ್ನು ಮಾಡಿದ ಕ್ರಮ ನಾರಾಯಣಾಚಾರ್ಯ. ಅಂತಹ ಎಲ್ಲ ವಿದ್ವಜ್ಜನರಿಂದ ಸೇವ್ಯಮಾನರಾಗಿ ನಮ್ಮಂತಹ ಸಾಮಾನ್ಯರಿಗೆ ವಿಶೇಷ ಅನುಗ್ರಹವನ್ನು ಮಾಡ್ತಾ ಮಂತ್ರಾಲಯ ಪ್ರಭುಗಳು ಕುಂಭಕೋಣದ ಶ್ರೀ ವಿಜಯೇಂದ್ರ ಸ್ವಾಮಿಗಳವರ ಮಠದಲ್ಲಿ ವಿರಾಜಮಾನರಾಗಿದ್ದಾರೆ. ಅಂತಹ ರಾಯರನ್ನ ನಾವು ಹೇಗೆ ಸ್ತೋತ್ರ ಮಾಡಬೇಕು ಹೇಳ್ತಾರೆ. ಸಂತಂ ಶ್ರೀರಮಣ ಪ್ರಿಯಂ ಯತಿವರಂ ವ್ಯಾಸಸ್ಯ ಭಾವೇ ಭೃಶಂ ದುರ್ವಾರಾಮಿತ ಮಾಯಿ ಭಿಕ್ಷುತಿಮಿರೇ ಪರ್ವಸ್ಥ ಚಂದ್ರಂ ಭುವಿ ಸತ್ಸಂಗಸ್ತು ತಮಿಷ್ಟದಕ್ಷಿತಿರುಗಂ ವಂದಾರು ವಿಪ್ರಶ್ರಿಯಂ ತಂ ನತ್ವಾ ಸಕಲೋ ದುರೂಹ ಸದೃಶಂ ಸಂಯಾತಿ ವಿದ್ಯಾಧಿಕಂ. ಶ್ರೀರಮಣ ಪ್ರಿಯಂ, ಭಾರತೀ ರಮಣ ಅವನಿಗೆ ಪ್ರೀತಿ ಪಾತ್ರರು, ಲಕ್ಷ್ಮೀ ರಮಣ ಅವನಿಗೆ ಪ್ರೀತಿ ಪಾತ್ರರು ನಮ್ಮ ಗುರುರಾಜರು. ಯತಿವರಂ, ಯತಿಗಳಲ್ಲೇ ಅತ್ಯಂತ ಶ್ರೇಷ್ಠರು. ವ್ಯಾಸಸ್ಯ ಭಾವೇ ವೃಷಂ, ವೇದವ್ಯಾಸ ದೇವರ ವಿಶೇಷವಾದಂತಹ ಶಾಸ್ತ್ರವನ್ನ ಪಾಠ ಪ್ರವಚನ ಮಾಡೋದ್ರಲ್ಲಿ ಅತ್ಯಂತ ಆಸಕ್ತರಾಗಿರ್ತಕ್ಕಂತಹ ವ್ಯಕ್ತಿಗಳು. ಮಾಯಾವಾದ ಶಾಸ್ತ್ರವೆನ್ನುವ ಕತ್ತಲೆಗೆ ಸೂರ್ಯಚಂದ್ರರಂತೆ ಇರತಕ್ಕಂತಹ ವ್ಯಕ್ತಿಗಳು. ಸಜ್ಜನರ ಸಂಘದಿಂದ ಸಜ್ಜನರ ಗುಂಪಿನಿಂದ ವಿಶೇಷವಾಗಿ ಸೇವೆಯನ್ನ ಸ್ವೀಕಾರ ಮಾಡಿಕೊಳ್ತಕ್ಕಂಥವರು. ಯಾರು ಇವರಿಗೆ ನಮಸ್ಕಾರವನ್ನ ಮಾಡ್ತಾರೆ ಕೇವಲ ರಾಯರಿಗೆ ಒಂದು ಭಕ್ತಿಯಿಂದ ನಮಸ್ಕಾರ ಮಾಡೋದ್ರಿಂದಲೇ ಎಲ್ಲ ವಿಧವಾದ ಅಭೀಷ್ಟಗಳನ್ನ ಕೊಡುವ ಕಲ್ಪವೃಕ್ಷಕ್ಕಿಂತಲೂ ಮಿಗಿಲಾದ ಪಾದಕಮಲಗಳಿಂದ ಕೂಡಿದವರು. ಅಂತಹ ರಾಘವೇಂದ್ರ ಗುರುರಾಜರನ್ನ ನಮಸ್ಕಾರ ಮಾಡ್ರಿ. ನಮಸ್ಕಾರ ಮಾಡೋದ್ರಿಂದ ವಿದ್ಯಾಧಿಕಂ, ವಿದ್ಯೆಯೇ ಮೊದಲಾಗಿರ್ತಕ್ಕಂತಹ ಎಲ್ಲವನ್ನು ನೀವೆಲ್ಲರೂ ಪಡೆಯಿರಿ. ಶ್ರೀ ರಾಘವೇಂದ್ರ ಸ್ವಾಮಿನಃ ಸೇವೆಯ ಜನಾನಾಂ ಸಂಪತ್ ಜ್ಞಾನ ವಿದ್ಯಾದಿ ಸರ್ವಾಭೀಷ್ಟ ಸಿದ್ಧಿರ್ಭವತಿ. ಯಾಕೆಂದ್ರೆ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳಿಗೆ ಭಕ್ತಿಯಿಂದ ಮಾಡುವ ನಮಸ್ಕಾರದಿಂದ ಸಂಪತ್ತು, ಒಳ್ಳೆ ಜ್ಞಾನ, ವಿದ್ಯೆ ಮೊದಲಾದ ಎಲ್ಲ ಅಭೀಷ್ಟಗಳು ಪ್ರಾಪ್ತಿಯಾಗ್ತಾ ಇದೆ. ಇಂತಹ ಸಕಲ ಸಜ್ಜನರಿಂದ ವಿಶೇಷವಾಗಿ ವಿದ್ವಾಂಸರಿಂದ ರಾಯರ ಮಹತ್ವ ಯಾರಿಗೆ ಗೊತ್ತಾಗುತ್ತೆ ಅಂದ್ರೆ ನಮ್ಮಂತವ್ರಿಗೆ ಖಂಡಿತ ಗೊತ್ತಾಗಲ್ಲ. ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ ವಿದ್ವಾಂಸರಿಗೆ ಮಾತ್ರ ವಿದ್ವತ್ ಪರಿಜ್ಞೇಯ ಮಹಾ ವಿಶೇಷ ಅಂತ ಕರೀತಾರ ಅವ್ರನ್ನ. ನಮಗೆಲ್ಲ ರಾಯರ ಅಭೀಷ್ಟ ಕೊಟ್ರೆ ವಿದ್ವಾಂಸರಿಗೆ ದೇವರನ್ನೇ ತಂದ್ಕೊಡ್ತಾರೆ. ಅಂತಹ ಮಹಾನುಭಾವರು ಕುಂಭಕೋಣ ಶ್ರೀಮಠದಲ್ಲಿ ವಿರಾಜಮಾನರಾಗಿ ಪಾಠ ಪ್ರವಚನವನ್ನು ಮಾಡ್ತಾ ಇದ್ದಾರೆ ಅನ್ನುವಲ್ಲಿಗೆ ಕವಿಗಳು ಶ್ರೀ ರಾಘವೇಂದ್ರ ವಿಜಯವನ್ನ ಸಮಾಪ್ತಿ ಮಾಡಿ ಮಂಗಳವನ್ನು ಮಾಡ್ತಾರೆ. ಶ್ರೀಮತ್ ಕಶ್ಯಪ ವಂಶವಾರ್ಧಿ ಶಶಿನಃ ಷಡ್ದರ್ಶಿನಿ ವಲ್ಲಭ
ಶ್ರೀಲಕ್ಷ್ಮೀ ನರಸಿಂಹ ವಿತ್ತ ವಿದುಷ ಶ್ರೀ ವೆಂಕಟಾಂಬಾಮಣು ಜಾತೇನಾರ್ಯ ದಯಾ ಸುಧಾಮಯ ಗಿರ ನಾರಾಯಣೇ ನೋದಿತೆ ಕಾವ್ಯೇ ಚಾರುಣಿ ರಾಘವೇಂದ್ರ ವಿಜಯೇ ಸರ್ಗೋಂತಿಮೋ ಭೂದಿಹ. ಕಶ್ಯಪ ಗೋತ್ರದ ಅತ್ಯಂತ ಶ್ರೇಷ್ಠರಾದ ಷಡ್ದರ್ಶಿನಿ ವಲ್ಲಭ ಅಂತ ಪ್ರಸಿದ್ಧರಾದ ಮಧುರಾ ಪಟ್ಟಣ ವಾಸಿಗಳಾದ ಲಕ್ಷ್ಮೀ ನರಸಿಂಹಾಚಾರ್ಯರು ಮತ್ತು ವೆಂಕಟಾಂಬಾದೇವಿಯಲ್ಲಿ ಹುಟ್ಟಿದ ಒಳ್ಳೆಯ ಅಮೃತಮಯವಾದ ಮಾತುಗಳೆಂಬ ಗ್ರಂಥ ನಿರ್ಮಾಣ ಮಾಡಿದ ಶ್ರೀ ನಾರಾಯಣಾಚಾರ್ಯರು ಬರೆದ ರಾಘವೇಂದ್ರ ವಿಜಯವೆಂಬ ಈ ಕೃತಿಯಲ್ಲಿ 10ನೇ ಸರ್ಗ ಅಂತಿಮ ಸರ್ಗ ಮುಗಿಯಿತು ಅಂತ ಹೇಳಿ ಮಂತ್ರಾಲಯ ಪ್ರಭುಗಳ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಮಹಿಮೆಯನ್ನ ನಿರೂಪಣೆ ಮಾಡುವ ಅಧಿಕೃತವಾದ ಒಂದು ಕಾವ್ಯ ಶ್ರೀ ರಾಘವೇಂದ್ರ ವಿಜಯ ಎನ್ನುವಂತಹ ಕಾವ್ಯವನ್ನ ರಚನೆ ಮಾಡಿ ನಮ್ಮೆಲ್ಲರಿಗೂ ಪರಮಾನುಗ್ರಹವನ್ನು ಮಾಡಿದವರು ಶ್ರೀ ನಾರಾಯಣಾಚಾರ್ಯರು. ಅಂತಹ ನಾರಾಯಣಾಚಾರ್ಯರ ಋಣ ನಮ್ಮೆಲ್ಲರ ಮೇಲಿದೆ. ಯಾಕೆಂದ್ರೆ ರಾಯರ ತೀರ್ಥಕ್ಷೇತ್ರ ಯಾತ್ರೆಗಳ ಬಗ್ಗೆ ನಮಗೆಲ್ಲ ಅಷ್ಟು ಗೊತ್ತಿಲ್ಲ. ರಾಯರ ಪಾಠ ಪ್ರವಚನ, ರಾಯರ ದಿನಚರಿ, ಅವರ ವಂಶ, ಅದೆಲ್ಲದರ ಬಗ್ಗೆ ವಿಸ್ತಾರವಾಗಿ ನಿರೂಪಣೆಯನ್ನು ಮಾಡಿ ಅವರ ಮೇಲೆ ಇನ್ನೂ ಅತ್ಯಧಿಕವಾದ ಭಕ್ತಿ ಶ್ರದ್ಧೆಗಳನ್ನು ಅಭಿವೃದ್ಧಿ ಮಾಡಿದವರು ಶ್ರೀ ನಾರಾಯಣಾಚಾರ್ಯರು. ಅವರ ಅನುಗ್ರಹವು ನಮ್ಮ ಮೇಲಾಗ್ಲಿ. ಅಂತಹ ರಾಯರ ಒಂದು ವರ್ಧಂತಿ, ದೊಡ್ಡವರು ಅವತಾರ ಮಾಡಿದಂತಹ ಪರ್ವಕಾಲ ಅಂದ್ರೆ ಲೋಕಕ್ಕೆಲ್ಲ ಕ್ಷೇಮ ಆಗತ್ತೆ. ಅವತಾರ ಮಾಡಿದವರು ಇನ್ನೂ ಅವತಾರ ಸಮಾಪ್ತಿ ಮಾಡೇ ಇಲ್ಲ ರಾಯರಿನನ್ನು. ಅವತ್ತು ಹುಟ್ಟಿದವರು ಇನ್ನೂ ವೃಂದಾವನದಲ್ಲಿದ್ದು ಯಾವ ಭಕ್ತರು ಯಾವ ಅಭೀಷ್ಟಗಳನ್ನ ಕೇಳ್ತಾರೆ ಆ ಎಲ್ಲ ಅಭೀಷ್ಟಗಳನ್ನ ಕೊಡ್ತಾ, ವಿಶೇಷವಾಗಿ ಆಚಾರ್ಯರ ಸತ್ಸಿದ್ಧಾಂತವನ್ನ ಪ್ರಚಾರ ಮಾಡಲು ಬಯಸುವ ವಿದ್ವಾಂಸರಿಗೆ ಉತ್ಕೃಷ್ಟವಾದ ಜ್ಞಾನವನ್ನ ಕೊಡ್ತಾ, ದುರ್ವಾದಿ ಧ್ವಾಂತ ರವಿಗಳಾಗಿ ವೈಷ್ಣವೇಂದಿ ವರೇಂದವರಾಗಿ ನಮ್ಮೆಲ್ಲರಿಗೂ ವಿಶೇಷವಾದ ಜ್ಞಾನವನ್ನು ಕೊಡತಕ್ಕಂತಹ ಮಂತ್ರಾಲಯ ಪ್ರಭುಗಳು ಅವರಂತರ್ಯಾಮಿಯಾದ ಟೀಕಾಕೃತ್ವಾದ ಅಂತರ್ಗತ ಅವತಾರತ್ರಿಯೋಪೇತ ಮಧ್ವಾಂತರ್ಗತ ಅವರ ಉಪಾಸ್ಯ ಮೂರ್ತಿಯಾದ ರಾಮಚಂದ್ರ ದೇವರ ಪರಮಾನುಗ್ರಹವನ್ನ ನಮ್ಮೆಲ್ಲರ ಮೇಲೆ ಮಾಡಿಸ್ಲಿ ಅಂತ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ, ಕಳೆದ 4-5 ದಿವಸಗಳಿಂದ ಆಕ್ಚುಯಲ್ ಆಗಿ 1ನೇ ತಾರೀಕಿಂದ ಆಗ್ಬೇಕಾಗಿತ್ತು, ಒಂದಾಗ್ಲಿಲ್ಲ. ಶೋಭಾಯಾತ್ರೆ ಇತ್ತು, 2 ಸುಸ್ತಾಗಿ ಹೋಗಿತ್ತು, ಆಗ್ಲಿಲ್ಲ. ಒಟ್ಟು 3ನೇ ತಾರೀಕಿಂದ ಇಲ್ಲಿ ಈ ದೊಡ್ಡ ಸನ್ನಿಧಾನದಲ್ಲಿ ಜಯೇಂದ್ರ ಪ್ರಭುಗಳು, ವ್ಯಾಸರಾಜರೇ ಮೊದಲಾದವರೆಲ್ಲ ಓಡಾಡಿದ, ದೇವರ ಪೂಜೆಯನ್ನು ಮಾಡಿದ, ಎಲ್ಲ ಭಕ್ತರಿಗೆ ಉಪದೇಶ ಮಾಡಿದಂತ ಈ ದಿವ್ಯ ಸನ್ನಿಧಾನದಲ್ಲಿ ರಾಘವೇಂದ್ರ ವಿಜಯವನ್ನ ಯಥಾಮತಿ ಯಥಾಶಕ್ತಿ ಹೇಳುವಂತಹ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕೆ ನಮ್ಮವರೇ ಆಗಿರತಕ್ಕಂತಹ ಶ್ರೀ ವಿಜಯೇಂದ್ರ ಗುರುರಾಜಾಚಾರ್ಯರು ಹಾಗೂ ವಿಜಯೇಂದ್ರ ಬದ್ರಿನಾಥಾಚಾರ್ಯರಿಗೆ ಇನ್ನು ವಿಶೇಷವಾಗಿರ್ತಕ್ಕಂಥ ಹಿತೋಪತಿಶಯವಾದ ಅಭಿವೃದ್ಧಿಯನ್ನ ಭಗವಂತ ಮಾಡ್ಲಿ. ಸನ್ನಿಧಾನ ಇನ್ನೂ ಅತಿಶಯವಾಗಿ ಅಭಿವೃದ್ಧಿಯನ್ನು ಹೊಂದುವಂತಾಗಲಿ. ಇದೇ ರೀತಿಯಾದಂತಹ ಜ್ಞಾನ ಕಾರ್ಯ ವಿಶೇಷವಾಗಿ ಮಠದಲ್ಲಿ ನಡೆಯಲಿ. ಅದರಲ್ಲಿ ಭಾಗವಹಿಸುವ ಒಂದು ಅವಕಾಶ ನನಗೂ ಸಿಗಲಿ ಅಂತ ಗುರುವಂತರ್ಗತನಾದ ಪ್ರಾಣಸ್ಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.